Today we have ಒಂದು ಅದ್ಭುತ ಶಕ್ತಿ. ಈ ಯೋಗವನ್ನ ಸಾಕಷ್ಟು ವರ್ಷಗಳಿಂದ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಜೊತೆನಲ್ಲಿ ಕೆರಿಯರ್ ಅನ್ನು ರೂಪಿಸಿಕೊಂಡು ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಇವರು ಯೋಗದಲ್ಲಿ ಮಾರ್ಗದರ್ಶನವಾಗಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಮೈ ಡಿಯರ್ ಫ್ರೆಂಡ್ಸ್. ಅಂತ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ಇವತ್ತು ಒಂದು ಇಂಟ್ರಡಕ್ಷನ್ ತಿಳ್ಕೊಳ್ಳೋದಕ್ಕೂ ಅವರ ಜೊತೆ 1 hour ಕೂತು ಮಾತಾಡೋದಕ್ಕೂ ನಾವೆಲ್ಲ ಬಹಳ ಅದೃಷ್ಟಶಾಲಿಗಳು. ಅವರ ಈ ಯೋಗ ಜೀವನದ ಪಯಣವನ್ನ ನಮಗೆ ಹೇಳಿ ತಿಳಿಸ್ಕೊಡ್ತಾರೆ. ಯೋಗವನ್ನ ನಾವು ಕೆರಿಯರ್ ಆಗಿ ತಗೋಬಹುದಾ ಇನ್ನು ಮುಂದೆ? ನಾನು ಸಾಕಷ್ಟು ಕಾರ್ಪೊರೇಟ್ ಕಂಪನಿಗಳಿಗೆ ಹೋದಾಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗಿಗೆ ಕೆಲವರು ಕೇಳ್ತಾ ಇದ್ರು ಎಂಪ್ಲಾಯೀಸ್, ಇದನ್ನ ನೀವು ಮಾಡ್ತಾ ಇದ್ರಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಅಥವಾ ಯೋಗ ಟ್ರೈನಿಂಗ್ ಏನ್ ಮಾಡ್ತಾ ಇದ್ರಲ್ವಾ, ಇದನ್ನ ಕೆರಿಯರ್ ಆಗಿ ನಾವು ರೂಪಿಸ್ಕೊಳ್ಬಹುದಾ? ಅವಾಗ ನಾನು ಕೊಟ್ಟಿದ್ದು ಎಸ್ ಅಫ್ಕೋರ್ಸ್, ಖಂಡಿತವಾಗ್ಲೂ ರೂಪಿಸ್ಕೊಳ್ಬಹುದು. ಅದಕ್ಕೆ ಸ್ವಲ್ಪ ಶ್ರದ್ಧೆ ಮತ್ತೆ ಭಕ್ತಿ ಬೇಕಾಗತ್ತೆ ಅಷ್ಟೇ ಅಂತ ಹೇಳಿದ್ದೆ. ಅಂತ ಒಂದು ಶ್ರದ್ಧೆ ಮತ್ತೆ ಭಕ್ತಿಯನ್ನ ಇಟ್ಟುಕೊಂಡು ಸುಮಾರು 40 ವರ್ಷಗಳಿಂದ ಈ ಒಂದು ಯೋಗವನ್ನ ರಿಸರ್ಚ್ ಮಾಡ್ತಾ ಹಲವಾರು PhD ಗಳನ್ನ ಪಡ್ಕೊಂಡು ಇವತ್ತು ನಮ್ಮ ಮುಂದೆ ಬಹಳ ಸಿಂಪಲ್ ಆಗಿ ಬಂದು ಕೂತಿದ್ದಾರೆ. ಈ ಒಂದು ಮಹಾನ್ ವ್ಯಕ್ತಿಯ ಹೆಸರು ಡಾಕ್ಟರ್ ನಾಗರಾಜ್ ರಾವ್ MK. ಇವರು ನಮ್ಮ ಯೋಗ ಯೂನಿವರ್ಸಿಟಿ ಆಫ್ ದ ಅಮೇರಿಕಾ ಚೀಫ್ ಆಗಿ ಕೂಡ ನೇಮಕ ಹೊಂದಿರ್ತಾರೆ. ಇವರು ಯೋಗದ ವಿಚಾರದಲ್ಲಿ ಸಾಕಷ್ಟು ಪದವಿಗಳಿದೆ, ಡಿಗ್ರಿಗಳಿದೆ. ಅದೆಲ್ಲ ಹೇಳ್ತಾ ಹೋದ್ರೆ ಮೇ ಬಿ 1 hour ಇಲ್ಲೇ ಹೋಗ್ಬಿಡುತ್ತೆ, ರೈಟ್? ಸೊ ಈಗ ಸ್ಟ್ರೈಟ್ ಆಗಿ ನಾನು ಸರ್ನ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮುಖಾಂತರ ವಿತ್ ಅ ಬಿಗ್ ಸ್ಮೈಲ್ ನಮ್ಮ ಪ್ರೀತಿಯ ನಾಗರಾಜ್ ಸರ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ. ಸರ್, ವಾಟ್ ಯು? If you want to know about yoga, there is no other tool to know the yoga. There is no other path to know the yoga. You have to practice yoga, then you have to know the taste of it. Then you have to know the depth of it. Then you have to know the benefits of it. Then you have to find the material of friendship in it. This is a shloka from one of the Oriental texts, says yogena yogo gnatavyo. If you want to know yoga, go to yoga, practice yoga, then find the taste. Yo pramattastu yogena sa yoge ramate chiram. Who is so sober in practice of yoga, he will always enjoy the happiness, the comforts, the likes, and so on. So this is the yoga prashamsa, what we call yoga prashamsa, the prize of yoga. ಸ್ನೇಹಿತರೆ, ವಿಶಾಲ ಅಸ್ತಿತ್ವ ಹೆಸರು ತುಂಬಾ ನನಗೆ ಪ್ರಿಯ ಅನ್ನಿಸ್ತು. ಹೆಸರಿನಲ್ಲಿ ವಿಶಾಲವೂ ಇದೆ, ಅಸ್ತಿತ್ವನೂ ಇದೆ. ಎರಡು ಸ್ವಲ್ಪ ಕಷ್ಟ. ಕೆಲವು ಸರ್ತಿ ನಾವು ವಿಶಾಲ ಆಗ್ಬಿಡ್ತೇವೆ, ಅಸ್ತಿತ್ವ ಇರೋದಿಲ್ಲ. ಕೆಲವು ಸರ್ತಿ ಬಹಳ ಗಟ್ಟಿಯಾದ ಅಸ್ತಿತ್ವ ಇರುತ್ತೆ, ವೈಶಾಲ್ಯತೆ ಇರೋದಿಲ್ಲ. ಎರಡೂ ಇರುವುದು ಅಪರೂಪ. ಅದಕ್ಕೆ ಕೊನೆಯಲ್ಲಿ ಇನ್ನೊಂದು ಹಾಕೊಂಡ್ಬಿಟ್ಟಿದ್ದಾರೆ, ಫೌಂಡೇಶನ್ ಅಂತ ಹೇಳಿ ಹಾಕೊಂಡಿದ್ದಾರೆ. ಇದು ಗಟ್ಟಿಯಾಗಿ ಹಿಡಿದಿದೆ ಅಂತ ಕಾಣುತ್ತೆ. ಅವರ ಒಂದು ಇಂಟ್ರೊಡಕ್ಷನ್ಗೆ ಅವರಿಗೆ ಕೃತಜ್ಞತೆಯನ್ನು ಹೇಳಿ ಒಂದಿಷ್ಟು ಮಾತುಗಳನ್ನು ಆಡೋಣ. Perhaps today's topic is different from the topics what we have dealt with earlier in the same week. And all the speakers on the same dais have spoken on the different topics of yoga. Of course, today's topic is also on yoga, but it is not going to deal with some of the subject matter of the yoga, like yamas, niyamas, ashtanga yoga, asanas, pranayamas, kriyas, bandhas, mudras. Not like that.
This is about the career, a career in yoga. How to find a career in yoga. ಯೋಗದಲ್ಲಿ ಏನಾದ್ರೂ ಕೆರೀರ್ ಅನ್ನ, ಉದ್ಯಮವನ್ನ, ಉದ್ಯಮಶೀಲತೆಯನ್ನ ನಾವು ಕಾಣುವುದಕ್ಕೆ ಸಾಧ್ಯವಿದೆಯೇ ಎನ್ನುವಂತಹ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಕೊಂಡಾಗ ಅದಕ್ಕೆ ಏನಾದ್ರೂ ಉತ್ತರ ಸಿಗಬಹುದಾ ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಯಾ ವಿದ್ಯಾ ಸಾ ವಿಮುಕ್ತಯೇ, ಯಾವುದು ನಮಗೆ ಮುಕ್ತವಾದ ಜೀವನವನ್ನ ಕಲ್ಪಿಸಿಕೊಡುವಂತಹ ಶಕ್ತಿ ಇದೆಯೋ ಅಂತಹ ಜ್ಞಾನಕ್ಕೆ ನಾವು ವಿದ್ಯಾ ಅಂತ ಹೇಳಿ ಕರಿತೇವೆ. ಎಲ್ಲದೂ ವಿದ್ಯೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಸ್ಕೂಲ್ಗಳಿಗೆ ಹೋಗಿದ್ದುಂಟು, ಕಾಲೇಜಿನಲ್ಲಿ ಕಲಿತಿದ್ದುಂಟು, ಯೂನಿವರ್ಸಿಟಿಗಳಿಂದ ಸರ್ಟಿಫಿಕೇಟ್ ತಗೊಂಡು ಬಂದುಂಟು. ನಮ್ಮ ಮುಂದೆ ಇದ್ದ ಪ್ರಶ್ನೆ, ಈ ಸರ್ಟಿಫಿಕೇಟ್ ನನಗೆ ಏನಾದ್ರೂ ಒಂದು ಉದ್ಯೋಗವನ್ನ ಒದಗಿಸಿ ಕೊಡಬಲ್ಲದ? ಹೌದು ಅನ್ನೋದಾದ್ರೆ ಆ ಸರ್ಟಿಫಿಕೇಟ್ಗೆ ಒಂದು ಮೌಲ್ಯ, ಒಂದು ಬೆಲೆ, ನನ್ನ ಜೀವನಕ್ಕೂ ಒಂದು ಅರ್ಥ. ಈ ಸರ್ಟಿಫಿಕೇಟ್ ನಿಂದ ನನಗೆ ಜೀವನದಲ್ಲಿ ಏನೂ ಉಪಯೋಗ ಆಗ್ಲಿಲ್ಲ ಅಂದಾಗ ಅಂತಹ ವಿದ್ಯೆಯಿಂದ, ಅಂತಹ ಸರ್ಟಿಫಿಕೇಟ್ ನಿಂದ ಬಹುಶಃ ಯಾರಿಗೂ ಆನಂದ, ಸಂತೋಷ ಆಗಲಿಕ್ಕೆ ಖಂಡಿತ ಸಾಧ್ಯ. ಯೋಗ was not really a career in the early days. It was a source, it was a media to serve the entire society. There were dedicated people in the society. They dedicated their whole life to serve the humanity, and they kept aside their personal benefits and came to the streets of the society and started teaching everything about yoga, and every person was the beneficiary of this great knowledge. And perhaps from the early 40s of the previous century, nearly from the 40s of the previous century, the yoga started going out of India. When Swami Vivekananda went to America to participate in the Parliament of Religions, somehow he taught yoga in the Western countries, in Europe and as well in America. ಪಾತಂಜಲ ಯೋಗ ಸೂತ್ರವನ್ನ ಕುರಿತಾಗಿ ವಿವೇಕಾನಂದರು ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ ಅನೇಕ ಉಪನ್ಯಾಸಗಳನ್ನು ನೀಡಿದ್ರು. ಆಗ ಜನರಿಗೆಲ್ಲ ಅನ್ನಿಸ್ತು, ಆ ವೇಳೆಗಾಗಲೇ ಭಾರತಕ್ಕೆ ಬಂದಿದ್ದ ಇಂಗ್ಲಿಷಿನ ಅನೇಕ ಸ್ಕಾಲರ್ಸ್ ಯೋಗಶಾಸ್ತ್ರದ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಅವರೆಲ್ಲರೂ ಈಗಾಗಲೇ ಯೋಗದ ಜ್ಞಾನವನ್ನ ಹೊರದೇಶಕ್ಕೆ ತಗೊಂಡು ಹೋಗಿದ್ರು. ಬಟ್ ಡೋಂಟ್ ನೋ, ಅನೇಕ ಬಾರಿ ಯೋಗವನ್ನ ತಪ್ಪಾಗಿಯೂ ಅರ್ಥ ಮಾಡಿಕೊಳ್ಳಲಾಗಿದೆ. ಸರಿಯಾಗಿ ಅರ್ಥ ಮಾಡಿಕೊಂಡವರ ಸಂಖ್ಯೆ ಹೆಚ್ಚಾಗಿದೆ, ಆದ್ರಿಂದ ನಮ್ಗೆ ಅದರಿಂದ ಏನು ಹೆಚ್ಚು ತೊಂದರೆ ಆಗಿದೆ. ಹೀಗಾಗಿ ಕಾಲ ಕಳೆದಂತೆ ಕಳೆದ ಸುಮಾರು 25-30 ವರ್ಷಗಳಿಂದ ಯೋಗ ಒಂದು ಕೆರಿಯರ್ ಆಗಿ ಡೆವಲಪ್ ಆಗ್ತಾ ಇದೆ. ಅದರಲ್ಲೂ ಈ 10 ವರ್ಷದಲ್ಲಂತೂ ಇದು ಅತ್ಯಂತ ಉತ್ತಮವಾದ ಒಂದು ಉದ್ಯಮಶೀಲತೆಯನ್ನ ರೂಪಿಸಿಕೊಡುವಂತಹ ಒಂದು ವಿದ್ಯೆ ಅಂತ ಹೇಳಿ ಹೆಸರಾಗಿದೆ. ನಮಗೆಲ್ಲ ಗೊತ್ತಿರಬಹುದು, ಬಹುಶಃ ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳು ಅಥವಾ ಬಹುಪಾಲಿನ ವಿಶ್ವವಿದ್ಯಾಲಯಗಳು ಇವತ್ತು ಸ್ನಾತಕೋತ್ತರದಲ್ಲಿ, ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ ಯೋಗವನ್ನ ಇಟ್ಕೊಂಡಿವೆ. MSc ಇನ್ ಯೋಗ, ಕೆಲವು ಕಡೆ MA ಇನ್ ಯೋಗ, BA ಇನ್ ಯೋಗ, BSc ಇನ್ ಯೋಗ, ಹೀಗೆಲ್ಲ ಇದೆ. ಕಳೆದ ಕೆಲವು ವರ್ಷಗಳಿಂದಂತೂ ಇದನ್ನ ಒಂದು ಅಪ್ಲೈಡ್ ಸೈನ್ಸ್ ಆಗಿ ನೋಡಬೇಕು ಅನ್ನುವ ಕಾರಣಕ್ಕಾಗಿ BNYS, ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಅಂತ ಹೇಳಿ ಇದನ್ನೆಲ್ಲ ಮಾಡಿ, ನಾವೆಲ್ಲ ಓದುವಾಗ ನ್ಯಾಚುರೋಪತಿಯನ್ನು ಓದಿದ್ರು ಸಹ ಅದೊಂದು ಅಪ್ಲೈಡ್ ಸೈನ್ಸ್ ಆಗಿ ಓದುವಂತಹ ಸಿಲೆಬಸ್ ಇನ್ನು ಆ ಕಾಲದಲ್ಲಿ ರೂಪಿತವಾಗಿರಲಿಲ್ಲ. ಆದ್ರೆ ಆ ಅಪ್ಲೈಡ್ ಸೈನ್ಸ್ ಅನ್ನ ಸಿಲೆಬಸ್ ಅನ್ನು ರೂಪಿಸುವ ವೇಳೆಗೆ ನಾವೆಲ್ಲ ಆ ಕ್ಷೇತ್ರದಲ್ಲಿ ಒಂದು ಗುರುತನ್ನ ಮಾಡಿಕೊಂಡಿದ್ವು. ಹಾಗಾಗಿ ಅಪ್ಲೈಡ್ ಸೈನ್ಸ್ ಆಗಿ ಯೋಗವನ್ನ ರೂಪಿಸುವ ಸಂದರ್ಭದಲ್ಲಿ ಪ್ಯೂರ್ ಸೈನ್ಸ್ ಆಗಿ ಯೋಗವನ್ನ ಓದಿದವರು, ಅಧ್ಯಯನ ಮಾಡಿದವರು ತುಂಬಾ ಕೆಲಸಕ್ಕೆ ಬಂದರು. ಅವರೆಲ್ಲ ಇದನ್ನ ರೂಪಿಸಿದರು. ಹಾಗಾಗಿ ಯೋಗದಲ್ಲಿ ಒಂದು ಕೆರಿಯರ್ ಡೆವಲಪ್ಮೆಂಟ್ ಇದೆ. ಭಾರತದಲ್ಲಿ ಒಂದು ವಿಚಿತ್ರವಾದ ಜನ ಸಮುದಾಯವನ್ನ ನಾವು ಕಾಣ್ತೇವೆ. There's a different type of folklore in India. You ask any person, if you ask, are you a yoga teacher? Indeed, he is a yoga teacher, but his answer is, I'm an engineer, but also I teach yoga. I am something else, also I teach yoga. So, like this, I'm an artist, also I teach yoga. My first job is something different, but I also teach yoga. But if you go to the West, ಯುರೋಪಿನಲ್ಲಿ ಆಗ್ಲಿ ಅಮೆರಿಕದಲ್ಲಾಗ್ಲಿ ಹೋಗಿ ಈ ಮಾತನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಐ ಎಮ್ ಎ ಯೋಗ ಟೀಚರ್. ಮುಂದೆ ಏನು ಹೇಳೋದಿಲ್ಲ, ಐ ಎಮ್ ಎ ಯೋಗ ಟೀಚರ್. ಭಾರತ ಇದು ಯೋಗಕ್ಕೆ ಜನ್ಮವನ್ನ ಕೊಟ್ಟಂತಹ ಸ್ಥಳ ಹೀಗೆಲ್ಲ ಹೇಳ್ತೇವಲ್ಲ, ಇಲ್ಲಿ ಈ ಮಾತನ್ನ ನಾವು ಕೇಳಬೇಕಾಗಿ, ಈ ಗಟ್ಟಿಯಾದ ಮಾತನ್ನ, ನಾನೊಬ್ಬ ಯೋಗ ಶಿಕ್ಷಕ, ಯೋಗ ಎಕ್ಸ್ಪರ್ಟ್, ಈ ಮಾತನ್ನ ಹೇಳುವವರ ಸಂಖ್ಯೆ ಇಲ್ಲಿ ಹೆಚ್ಚಾಗಿ ಬೇಕಾಗಿತ್ತು.
ಬಹುಶಃ ಈಗೀಗ ಇನ್ನೂ ಬೆಳೀತಾ ಇದೆ, ತುಂಬಾ ಇತ್ತೀಚೆಗೆ, ಕಳೆದ ಒಂದು 5 ವರ್ಷದಿಂದ ಮಾತ್ರ ಅಂತ ಹೇಳ್ಬೋದು. ಧೈರ್ಯವಾಗಿ ನಾನು ಯೋಗ ಶಿಕ್ಷಕ, ನಾನು ಯೋಗ ಟೀಚರ್ ಅಂತ ಹೇಳ್ಕೊಳ್ಳೋರ ಸಂಖ್ಯೆ ಈಗೀಗ. ಇಲ್ಲಿವರೆಗೆ ನಾವೇನ್ ಹೇಳ್ತಾ ಇದ್ವಿ, ಬೇರೆ ಏನೋ ಕೆಲಸ ಮಾಡ್ತೀನಿ, ಯೋಗನೂ ಟೀಚ್ ಮಾಡ್ತೀನಿ, ಅದೊಂದು ಆಪ್ಷನಲ್ ಇದ್ದಾಗ, ಅದೊಂದು ಸಬ್ಸಿಡಿಯರಿ ಇದ್ದಾಗೆ, ಅದೇನು ನನ್ನ ಮೇಯ್ನ್ ಅಲ್ಲ, ಅದು ನನ್ನ ಮುಖ್ಯ. ಇದು ಆ ರೀತಿ ಸಂಕೋಚದ ಮಾತುಗಳಿಗೆ ಒಂದು ನಿರ್ದಿಷ್ಟವಾದ ಕಾರಣವೂ ಇದೆ. ಅದೇನಂದ್ರೆ, ಯೋಗವನ್ನ ನಾನು ಕೆರಿಯರ್ ಆಗಿ ತಗೊಂಡ್ರೆ ನನಗೇನು ಹಣ ಸಂಪಾದನೆ ಆಗೋದಿಲ್ಲ, ಜೀವನ ನಡೆಸೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಯೋಗ ಟೀಚರ್ ಅಂದ್ರೆ ಇವನ್ನೆಲ್ಲ ಅತ್ಯಂತ ಕಡಿಮೆ ಹಣ ಸಂಪಾದನೆ ಮಾಡುವವನು ಅಂತ ಸಮಾಜ ತಿಳ್ಕೊಳ್ಳುತ್ತೆ, ನನಗೇನು ಗೌರವ ಸಿಗೋದಿಲ್ಲ, ಈ ಭಾವನೆ ಇತ್ತು. ಸ್ನೇಹಿತರೆ, ಯುರೋಪಿನಲ್ಲಿ, ಅಮೆರಿಕದಲ್ಲಿ ನನ್ನ ವಿದ್ಯಾರ್ಥಿಗಳು ಅವರೆಲ್ಲ ಡಾಕ್ಟರ್ ಆಗಿದ್ದವರು, ಎಂಜಿನಿಯರ್ಗಳಾಗಿದ್ದವರು, ಲಾಯರ್ಗಳಾಗಿದ್ದವರು, ಇನ್ನು ದೊಡ್ಡ ದೊಡ್ಡ ಹಾಲಿವುಡ್ನ ಸಿನಿಮಾ ಕ್ಷೇತ್ರದಲ್ಲಿ ಈಗಲೂ ಕಲಾವಿದರಾಗಿರುವಂಥವ್ರು, ಅವರ ಆ ಮೂಲ ಉದ್ಯೋಗವನ್ನ ಮರೆತು ಬಂದು ಅವ್ರು ಹೇಳ್ತಾರೆ, ಐ ಆಮ್ ಎ ಯೋಗ ಟೀಚರ್, ಐ ವಾಂಟ್ ಟು ಸ್ಟಡಿ ಮೋರ್. ವೈ? ಐ ಕ್ಯಾನ್ ಅರ್ನ್ ಮೋರ್ ಮನಿ ಥ್ರೂ ದಿಸ್. ನಾನು ಒಬ್ಬ ಡಾಕ್ಟರ್ ಆಗಿ ಎಷ್ಟು ಸಂಪಾದನೆಯನ್ನ ಮಾಡ್ತಾ ಇದ್ನೋ, ಒಬ್ಬ ಆರ್ಕಿಟೆಕ್ಟ್ ಆಗಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ನೋ, ಇತ್ತೀಚೆಗೆ ನಾನು ಯೋಗ ಶಿಕ್ಷಕ ಆದ್ಮೇಲೆ, ಯೋಗ ಟೀಚರ್ ಆದ್ಮೇಲೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದೇನೆ. ನಾನು ಆರ್ಕಿಟೆಕ್ಟೇ ಯಾಕಾಗ್ಬೇಕು, ಡಾಕ್ಟರೇ ಯಾಕಾಗ್ಬೇಕು? ಯುರೋಪಿನಲ್ಲಿರುವ ಒಂದು ಗಾಢವಾದ ಚಿಂತನೆ, ಸ್ಟ್ರಾಂಗ್ ಥಾಟ್ ಇನ್ ಮೆನಿ ಆಫ್ ದಿ ಯುರೋಪಿಯನ್ಸ್, ಅಂಡ್ ದೇ ವಾಂಟ್ ಟು ಬಿಕಮ್ full-time yoga teacher, and they have already. It is not so in India. ಇಲ್ಲಿ ನಾನೊಬ್ಬ ಯೋಗ ಟೀಚರ್ ಆಗೋದಕ್ಕೆ ಇನ್ನೂ ಹಿಂದೆ ಮುಂದೆ ನೋಡುವಂತಹ ಒಂದು ಜನ ಸಮುದಾಯವನ್ನ ನಾವು ಕಾಣ್ತಾ ಇದ್ದೇವೆ. ಯುನೋ, ಗೂಗಲ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ, ಬೇರೆ ಸ್ಟ್ಯಾಟಿಸ್ಟಿಕ್ಸ್ ಏನಾದ್ರೂ ಇಲ್ಲಿ, ತುಂಬಾ ಮೋಸ್ಟ್ ಪಾಪ್ಯುಲರ್ ಅಂತ ಇರುವಂತ ಗೂಗಲ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ ಅತ್ಯಂತ ಜನಪ್ರಿಯ ಆಗಿದೆ ಯೋಗ ಯಾವ ದೇಶದಲ್ಲಿ? ನಮ್ಗನ್ಸುತ್ತೆ ಇಂಡಿಯಾ ಇರಬಹುದು ಅಂತ. ಇಲ್ಲ, ಅಲ್ಲೇ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಇದು ಪಾಪ್ಯುಲರೈಸ್ ಆಗಿರೋದು, ಜನಪ್ರಿಯ ಆಗಿರೋದು ಕೆನಡಾದಲ್ಲಿ. ಹೆಚ್ಚು ಪಾಲಿನ ಜನ ಯೋಗವನ್ನ ಪ್ರಾಕ್ಟೀಸ್ ಮಾಡ್ತಾರೆ. ತುಂಬಾ ಎಕ್ಸ್ಪರ್ಟ್ಗಳಂತ ಅರ್ಥ ಅಲ್ಲ, ಅವರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವರಿಗೆ ಯೋಗದ ಪರಿಚಯ ಇದೆ, ಯೋಗದ ಬೆನಿಫಿಟ್ ಬಗ್ಗೆ ಗೊತ್ತಿದೆ. ಯೋಗ ಶಿಕ್ಷಕರು ಬೇಕು. ಇಂಡಿಯನ್ ಯೋಗ ಟೀಚರ್ಸ್ ವಿ ನೀಡ್. ದಿ ಮದರ್ಲ್ಯಾಂಡ್ ಆಫ್ ಯೋಗ, ಸೋ ಕಾಲ್ಡ್ ಇಂಡಿಯಾ. ಇಂಡಿಯನ್ ಯೋಗ ಟೀಚರ್ಸ್ ವಿ ನೀಡ್. ನಾವು ತುಂಬಾ ಹಿಂದೆ ಇದ್ದೇವೆ. ಅಮೆರಿಕಾದಲ್ಲಿ, ಯುರೋಪಿಯನ್ ರಾಷ್ಟ್ರಗಳಲ್ಲಿ ಯೋಗ ಮಾಸ್ಟರ್ಸ್, ಯೋಗ ಎಕ್ಸ್ಪರ್ಟ್ಸ್ ಹೀಗೆಲ್ಲ ಆಗ್ಬಿಟ್ಟಿದ್ದಾರೆ ಈಗ. ಅವರೆಲ್ಲ ಆಗಿ ಅವ್ರ ಯೋಗವನ್ನ ಹೇಳ್ಕೊಡೋದಿಕ್ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ. ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನ ಆಥರ್ ಮಾಡಿದ್ದಾರೆ, ಬರೆದಿದ್ದಾರೆ, ಸೈಂಟಿಫಿಕ್ ರಿಸರ್ಚ್ ಗಳನ್ನ ಮಾಡಿದ್ದಾರೆ. ಇಂಡಿಯನ್ಸ್ ಮೇಲೆ ಅವಲಂಬಿಸುವ ಅಗತ್ಯವೇ ಇಲ್ಲ ಅನ್ನುವಂತಹ ಮಟ್ಟಗಳನ್ನು ತಲುಪಿಬಿಟ್ಟಿದ್ದಾರೆ ಅವರು. ಆದರೂ ಅಲ್ಲಿಯ ನೇಟಿವ್ಸ್ ಯಾರಾದ್ರೂ ಒಬ್ಬ ಇಂಡಿಯನ್ ಟೀಚರ್ ಬಂದ್ರೆ ನಮ್ಗೆ ಯೋಗವನ್ನು ಹೇಳ್ಕೊಡ್ತಾರೆ ಅಂದ್ರೆ ಏನೋ ಒಂದು ಅಭಿಮಾನದಿಂದ, ಹೆಚ್ಚು ಕುತೂಹಲದಿಂದ ಕಲಿಯುವಂತಹ ಪರಿಸ್ಥಿತಿ ಇದೆ. ಸೊ ಕೆನಡಾ ಇಸ್ ದಿ ಫಸ್ಟ್ ನೇಷನ್ ವೇರ್ ವಿ ಸಿ ದಿ ಮ್ಯಾಕ್ಸಿಮಮ್ ಪಾಪ್ಯುಲಾರಿಟಿ ಆಫ್ ಯೋಗ. ದೆನ್ ಕಮ್ಸ್ ದಿ ಸಿಂಗಪೂರ್. ಒಂದು ಆರ್ಡರೇ ಇದೆ ಅದಕ್ಕೊಂದು, ನಾನು ಅದನ್ನ ತೆಗೆದಿಟ್ಕೊಂಡು. ಅದಾದ್ಮೇಲೆ ಆಸ್ಟ್ರೇಲಿಯಾದಲ್ಲಿ ಇದೆ, ಐರ್ಲೆಂಡ್ ಅಲ್ಲಿ ಇದೆ. ಅದಾದ ನಂತರ 5ನೇ ಸ್ಥಾನಕ್ಕೆ USA ಬರುತ್ತೆ. ಒಂದು ವಿಚಿತ್ರವಾದ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೀವು ಕಾಣಬೇಕು. 6ನೇ ಸ್ಥಾನದಲ್ಲಿ ಇಂಡಿಯಾ ಇದೆ. ತುಂಬಾ ಪಾಪ್ಯುಲಾರಿಟಿಯಲ್ಲಿ ಅಂದ್ರೆ ಇಂಡಿಯಾದಲ್ಲಿ 6ನೇ ಸ್ಥಾನದಲ್ಲಿ, ಮೊದಲು ಕೆನಡಾ, ಸಿಂಗಪುರ್ ಇತ್ಯಾದಿಗಳಾದ್ಮೇಲೆ. ಹಾಗಂದ್ರೆ ಏನು, ಇಂಡಿಯಾದಲ್ಲಿ ಇಲ್ವಾ? ಇದು ನಮ್ದೇ ಅಲ್ವಾ? ನಮ್ಮಲ್ಲಿ ಇದೆ. ಭಾರತದ ಪಾಪ್ಯುಲೇಷನ್, ಇಲ್ಲಿನ ಜನಸಂಖ್ಯೆಗೆ ಹೋಲಿಸಿದಾಗ ನಾವು ಹಿಂದೆ ಬಂದ್ಬಿಡ್ತೀವಿ. ಅಮೆರಿಕದ ಪಾಪ್ಯುಲೇಷನ್ಗೆ ಹೋಲಿಸಿದಾಗ ತುಂಬಾ ಜನ ಯೋಗದ ಬಗ್ಗೆ ತಿಳ್ಕೊಂಡಿದ್ದಾರೆ, ತುಂಬಾ ಜನ ಯೋಗದ ಬಗ್ಗೆ ಅದನ್ನ ನಾವು ಮಾಡಬೇಕು ಅಂತ ಅಭಿಲಾಷೆಯನ್ನು ಹೊಂದಿದ್ದಾರೆ. ಇಲ್ಲಿ ನಮ್ಮ ದೇಶದ ಜನಸಂಖ್ಯೆಗೆ ಹೋಲಿಸಿದಾಗ ಆ ಪರ್ಸೆಂಟೇಜ್ ಆಫ್ ಪಾಪ್ಯುಲಾರಿಟಿ ಪರ್ಸೆಂಟೇಜ್ ಕಡಿಮೆ ಆಗ್ಬಿಡುತ್ತೆ. ಈಗ ನಾವು ಯೋಚನೆ ಮಾಡಬೇಕು, ಇಷ್ಟು ದೊಡ್ಡ ಜನಸಂಖ್ಯೆ ಹೊಂದಿರುವಂತಹ ಇಷ್ಟು ದೊಡ್ಡ ರಾಷ್ಟ್ರದಲ್ಲಿ ಎಷ್ಟು ಜನಸಂಖ್ಯೆ, ಎಷ್ಟು ಪರ್ಸೆಂಟೇಜ್, ಎಷ್ಟು ಶೇಕಡಾವಾರು ಜನ ಅದರ ಜನಪ್ರಿಯತೆಯನ್ನು ಬೆಳೆಸ್ಕೊಳ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಹಿಂದೆ ಬಿದ್ದಿದ್ದೇವೆ. ಅದರಿಂದ ಟು ಟೇಕ್ ಅಪ್ ಯೋಗ ಆಸ್ ಎ ಕೆರೀರ್, ವಿ ಆರ್ ಟ್ರೈಲಿಂಗ್ ಬಿಹೈಂಡ್. ಎಲ್ಲೋ ಒಂದ್ ಕಡೆ ಅದು ಹಿನ್ನಡೆ ಆಗ್ತಾ ಇದೆ. ಹಾಗಾದ್ರೆ ಏನೆಲ್ಲ ಮಾಡ್ಬೋದು, ಮಾಡೋದಕ್ಕೆ ಸಾಧ್ಯನಾ? ದೇರ್ ಆರ್ ಸೋ ಮೆನಿ ಹರ್ಡಲ್ಸ್ ಟು ಗೇನ್ ದಿ ಪಾಪ್ಯುಲಾರಿಟಿ ಆಫ್ ಯೋಗ. ಏನಿದಿರ್ಬೋದು? ಸಮ್ ಪೀಪಲ್ ಸ್ಟಾರ್ಟೆಡ್ ಕಾಲಿಂಗ್ ದಿಸ್ ಆಸ್ ಎ ಸೂಡೋ ಸೈನ್ಸ್. ಇದನ್ನು ಸೂಡೋ ಸೈನ್ಸ್ ಅಂತ ಕೆಲವರು ಕರೆದರು. Some people started telling this as a esoteric practice. And also some people
started telling this is harmful to the health. ಪ್ರಾರಂಭದ ದಿನಗಳಲ್ಲಿ ಯೋಗ ಇಷ್ಟು ಸುಲಭವಾಗಿ ಬೆಳಿಲಿಲ್ಲ, ನಿಮ್ಗೆಲ್ಲ ಗೊತ್ತಿರ್ಲಿ. ಇದು ಬಹಳ ಕಷ್ಟಪಟ್ಟು ಬೆಳ್ಕೊಂಡು ಬಂತು. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಬೀಜವನ್ನ ಹಾಕಿ ಸಸಿಯನ್ನ ಬೆಳೆಸಿ ವೃಕ್ಷ ಮಾಡುವ ಕಡೆ ಕಷ್ಟಪಟ್ಟಂತೆ, ಸ್ವಾಮಿ ಸತ್ಯಾನಂದ ಸರಸ್ವತಿಯವರು ಬಿಹಾರ್ ಸ್ಕೂಲ್ ಆಫ್ ಯೋಗವನ್ನ ಮಾಡಿ, MSc ಇನ್ ಯೋಗ ಅಂತ ಹೇಳಿ ಒಂದು ಫಾರ್ಮಲ್ ಎಜುಕೇಶನ್ ಅನ್ನ ಮಾಡಿ, ಅಲ್ಲಿ ಎಲ್ಲರಿಗೂ MSc ಅನ್ನ ಕೊಟ್ಟು ಇವೆಲ್ಲ ಮಾಡುವ ವೇಳೆಗೆ ಜರ್ಮನಿಯ ಕೆಲವು ಆಸ್ಪತ್ರೆಗಳಲ್ಲಿ ಸ್ವಾಮಿ ಸತ್ಯಾನಂದ ಸರಸ್ವತಿಯವರು ಬಿಹಾರ್ ಸ್ಕೂಲ್ ಆಫ್ ಯೋಗದವರು ಜರ್ಮನಿಯ ಆಸ್ಪತ್ರೆಯಲ್ಲಿ ಯೋಗ ವಾರ್ಡ್ ಅಂತ ಹೇಳಿ 1960s ನಲ್ಲಿ ಪ್ರಾರಂಭ ಮಾಡಿದ್ರು. ಒಂದು ಯೋಗದ ಮೂಲಕವಾಗಿ ಪರಿಪೂರ್ಣವಾದ ಥೆರಪಿಯನ್ನ ಕೊಡಬಹುದು, ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ರೋಗಿಗಳಿಗೆ ಅಂತ ಹೇಳಿ ಆಗ ಗೊತ್ತಾಯ್ತು. ದೆನ್ ದಿ ಆಕ್ಚುಯಲ್ ಫೇಸ್ ಆಫ್ ಯೋಗ ಟರ್ನ್ಡ್ ಆಸ್ ಎ ಥೆರಪೆಟಿಕ್ ಫೇಸ್. ಅಲ್ಲಿವರೆಗೆ ಅಂತ ತಿಳ್ಕೊಂಡಿದ್ರು ಇದೇನೋ ಮೂಗು ಹಿಡ್ಕೊಂಡು ಪ್ರಾಣಾಯಾಮ ಮಾಡ್ತಾರೆ, ಕಣ್ಮುಚ್ಕೊಂಡು ಕೂತ್ಕೊಂಡ್ ಬಿಡ್ತಾರೆ, ಧ್ಯಾನ ಮಾಡ್ತಾರೆ, ದೇವರು ಕಾಣಿಸ್ತಾನೋ ಇಲ್ವೋ ಗೊತ್ತಿಲ್ಲ, ಅದೆಲ್ಲ ಯಾರಿಗೂ ಅರ್ಥ ಆಗೋದಿಲ್ಲ. ಯೋಗ ಎನ್ನುವ ಹೆಸರಿನಲ್ಲಿ ಇಟ್ ಹ್ಯಾಸ್ ಬಿಕಮ್ ಎ ಈಸೋಟೆರಿಕ್ ಪ್ರಾಕ್ಟೀಸ್. ದಿ ಸೇಮ್ ವರ್ಡ್, ಸಿಂಪ್ಲಿ ಟೇಕ್ ಇಟ್ ಇನ್ ಕೋಟ್ಸ್. ಈ ವರ್ಡ್ ಈಗಲೂ ಇದೆ. ಈಗಲೂ ಕೆಲವು ರಾಷ್ಟ್ರಗಳಲ್ಲಿ ಯೋಗ ಇಸ್ ಕಾಲ್ಡ್ ಎ ಈಸೋಟೆರಿಕ್ ಪ್ರಾಕ್ಟೀಸ್. ಅದೊಂದು ಸ್ಪಿರಿಚುವಲ್ ವೇನಲ್ಲಿ ಹೋಗುತ್ತೆ. ರಿಯಾಲಿಟೀಸ್ ಏನು ಇಲ್ಲ ಅದರಲ್ಲಿ. ಏನೋ ಕಣ್ಣಿಗೆ ಕಾಣಿಸ್ತು ಅಂತಾರೆ, ಭ್ರಮಾಲೋಕದಲ್ಲಿ ಓಡಾಡ್ತಾ ಇದ್ದಾರೆ ಅವರೆಲ್ಲ, ಹೀಗೆ ಹೇಳುವ ಒಂದು ಪಾಲಿನ ಜನರು ಈಗಲೂ ಇದ್ದಾರೆ. ಆದ್ರೆ ಇಂತಹ ತಪ್ಪು ಕಲ್ಪನೆಗಳನ್ನ, ಇಂತಹ ಭ್ರಮಾಧೀನವಾದ ಒಂದು ಅಭಿಪ್ರಾಯಗಳನ್ನ ಹೋಗಲಾಡಿಸುವುದಕ್ಕೆ ಸಶಕ್ತವಾದ ಒಂದು ಪೀಳಿಗೆಯ ಜನರು ಬೇಕಾಗಿತ್ತು. ಆ ಸಂದರ್ಭದಲ್ಲಿ ವೆಸ್ಟ್ ಹೋದಂತವ್ರೆ ಸ್ವಾಮಿ ಸತ್ಯಾನಂದ ಸರಸ್ವತಿಯವರು, ಸ್ವಾಮಿ ಶಿವಾನಂದರು ತುಂಬಾ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ರು. ಋಷಿಕೇಶದಲ್ಲಿ ಶಿವಾನಂದ ಆಶ್ರಮದ ಬಗ್ಗೆ ನೀವೆಲ್ಲ ಕೇಳಿರ್ತೀರ ಅಥವಾ ನೋಡಿರ್ತೀರ. ಕರ್ನಾಟಕದಲ್ಲಿಯೂ ಇಲ್ಲಿ ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ತುಂಬಾ ದೊಡ್ಡ ದೊಡ್ಡ ಕೆಲಸವನ್ನ ಮಾಡಿ ಯೋಗವನ್ನ ಒಂದು ಕೆರಿಯರ್ ಆಗಿ ಡೆವಲಪ್ ಮಾಡಿದ್ರು. ಅದಾದ ನಂತರ ಸ್ವಾಮಿ ರಾಮ ಅವರಿರ್ಬೋದು, BKS ಅಯ್ಯಂಗಾರ್ ಅವರು ಇರ್ಬೋದು, ಹೀಗೆ ಅನೇಕರು ಇದಕ್ಕೆ ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟರು. ಆದ್ರೆ ಇದಕ್ಕೆಲ್ಲ ಬಲವಾದ ಫೌಂಡೇಶನ್, ಅಸ್ತಿತ್ವ ಇವುಗಳು ಸಿಕ್ಕಿದ್ದು ಯಾವಾಗ ಅಂದ್ರೆ ನಮ್ಮ ಪತಂಜಲಿ ಅಂತವರು ಇದಕ್ಕೆ ಒಂದು ಸೂತ್ರವನ್ನ ಕೊಟ್ಟು ಎಲ್ಲಾ ಫಿಲಾಸಫಿಸ್ಗೂ ಇನ್ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಫಿಲಾಸಫಿ ಯೋಗ ಸ್ಟ್ಯಾಂಡ್ಸ್ ಫಸ್ಟ್ ಅಂತ ಹೇಳಿ ಪ್ರೂವ್ ಮಾಡಿದ್ರು ಪತಂಜಲಿ ಕಾಲ. ಈ ದಿನಕ್ಕೂ ವೆನ್ ವಿ ಕಂಪೇರ್ ದಿ ವೆಸ್ಟರ್ನ್ ಫಿಲಾಸಫಿ ಆರ್ ದಿ ಗ್ರೀಷಿಯನ್ ಫಿಲಾಸಫಿ, ಪ್ಲೇಟೋ ಮುಂತಾದ ಅನೇಕ ಫಿಲಾಸಫಿಯನ್ನು ಇದರ ಜೊತೆಗೆ ಹೋಲಿಸಿ ನೋಡಿದಾಗ ಯೋಗದ ಫಿಲಾಸಫಿ ಸ್ಟ್ಯಾಂಡ್ಸ್ ಫಸ್ಟ್. ದೊಡ್ಡ ದೊಡ್ಡ ವಿಷಯಗಳನ್ನ, ದೊಡ್ಡ ದೊಡ್ಡ ಥಿಯರಿಗಳನ್ನ ಅತ್ಯಂತ ಸಮರ್ಥವಾಗಿ ನಿರೂಪಿಸಬಲ್ಲವಂತಹ ಒಂದು ಶಕ್ತಿ, ಸಾಮರ್ಥ್ಯ ಯೋಗದ ಫಿಲಾಸಫಿಯಲ್ಲಿ ಇದೆ. ಅಲ್ಲದ ನಮ್ಮಲ್ಲಿ ಸುಮಾರು 6 ದರ್ಶನಗಳನ್ನ ಹೇಳ್ತೇವೆ. ಅದಕ್ಕಿಂತ ಇನ್ನೂ ಬೇರೆ ಬೇರೆ ಇದ್ರೂ ಕೂಡ ಅತ್ಯಂತ ಪ್ರಬಲವಾದ ಷಡ್ ದರ್ಶನಗಳು ಅಂತ ಹೇಳ್ತೇವೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ವೇದಾಂತ, ಮೀಮಾಂಸಾ ಇತ್ಯಾದಿಗಳನ್ನ ಹೇಳುವಾಗ ಅದರಲ್ಲಿ ಫಸ್ಟ್ ಪ್ಲೇಸ್ ಈವನ್ ಇನ್ ಇಂಡಿಯಾ ಯೋಗ ಕ್ಲೈಮ್ಸ್. ಯೋಗಕ್ಕೆ ಆ ಒಂದು ಪ್ರಥಮವಾದ ಸ್ಥಾನ ಇದೆ. ನಮ್ಗೆಲ್ಲ ಅಭಿಮಾನ ಇರಬೇಕು. ಸೊ ಇಟ್ ಈಸ್ ಫಿಲಾಸಫಿಕಲಿ ವೆರಿ ಸ್ಟ್ರಾಂಗ್. ಇಟ್ಸ್ ನಾಟ್ ಓನ್ಲಿ ಈಸೋಟೆರಿಕ್ ಪ್ರಾಕ್ಟೀಸ್. ಏನು ಬೋಧನೆ ಮಾಡ್ತಾರೆ, ಉಪದೇಶ ಮಾಡ್ತಾರೆ, ಪ್ರತಿಜ್ಞಾವಿಧಿ ಕೊಡ್ತಾರೆ, ಎಲ್ಲೋ ಒಂದ್ ಕಡೆ ಕೂಡಿಸ್ಬಿಟ್ಟು ನಿನಗೆ ಈಗ ಜ್ಞಾನೋದಯ ಆಗ್ತಾ ಇದೆ, ನಿನಗೆ ಏನೋ ದೇವರ ಪ್ರತ್ಯಕ್ಷ ಆಗ್ತಾ ಇದ್ದಾನೆ ಅಂತ ಹೇಳಿ ಮೆಸ್ಮರಿಸಮ್ ಇತ್ಯಾದಿಗಳನ್ನ ಮಾಡಿ, ಸಮೋಹಿನಿಯನ್ನ ಮಾಡಿ ಯೋಗವನ್ನ ಪಾಪ್ಯುಲರೈಸ್ ಮಾಡ್ತಾರೆ ಅಂತ ಹೇಳುವಂತಹ ಒಂದು ಜನಾಭಿಪ್ರಾಯವು, ವಿದ್ವಾಂಸರ ಅಭಿಪ್ರಾಯವು ಒಂದು ಕಾಲಕ್ಕೆ ಇದ್ದದನ್ನ ಹೋಗಲಾಡಿಸಿದಂತಹ ಒಂದು ಅತ್ಯಂತ ಪ್ರಬಲವಾದ ಪೀಳಿಗೆ ಮುಂದೆ ಬೆಳೀತಾ ಬಂತು. ಹಾಗಾಗಿ ಈ ದಿನಗಳಲ್ಲಿ ಮತ್ತೆ ನಮ್ಮ UN ನಲ್ಲಿ ಅತ್ಯಂತ ಸುಲಭವಾಗಿ ಯೋಗ ಡೇ ಆಗುವುದಕ್ಕೆ ಯಾಕೆ ಒಂದು ಅಪ್ರೂವಲ್ ಸಿಕ್ತು ನಮ್ಮ ಪ್ರಧಾನಮಂತ್ರಿಗಳು ಮೂವ್ ಮಾಡಿದಾಗ ಅಂದ್ರೆ, ಆ ವೇಳೆಗಾಗ್ಲೇ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇತ್ತು USA ನಲ್ಲಿಯೇ ಸುಮಾರು 80% ಹೆಚ್ಚು ಜನ ಯೋಗದ ಬಗ್ಗೆ ಗೊತ್ತಿದೆ, ಅವರಿಗೆ ತಿಳಿದಿದ್ದಾರೆ, ಯೋಗದ ಬಗ್ಗೆ ತಿಳಿದಿದ್ದಾರೆ. ಹಾಗಾಗಿ UN ನಲ್ಲಿ ಇದು ಸುಲಭವಾಗಿ ಪಾಸ್ ಆಗ್ಬಿಡ್ತು. ಅಮೆರಿಕಾದಲ್ಲಿ ಪ್ರಬಲವಾದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ 3 ನಗರಗಳು, ಲಾಸ್ ಏಂಜಲೀಸ್ ಇರ್ಬೋದು, ಸ್ಯಾನ್ ಫ್ರಾನ್ಸಿಸ್ಕೋ ಇರ್ಬೋದು, ನ್ಯೂಯಾರ್ಕ್ ಇರ್ಬೋದು, ಹೆಚ್ಚು ಜನಸಂಖ್ಯೆ, ಹೈಲಿ ಪಾಪ್ಯುಲರ್ ಸಿಟೀಸ್. ಅಲ್ಲಿ ಯೋಗದ ಸ್ಟುಡಿಯೋಗಳು ಎಷ್ಟಿದೆ ಅಂದ್ರೆ ನಮ್ಗೆ ಅದು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯನೇ ಇಲ್ಲ. ಅಷ್ಟೊಂದು ಹೆಚ್ಚು ಜನಸಂಖ್ಯೆ ಇರುವಂತಹ 3 ನಗರಗಳಲ್ಲಿ ಯೋಗ ಸ್ಟುಡಿಯೋಗಳನ್ನ ನಾವು ಕಾಣೋದಿಕ್ಕೆ ಸಾಧ್ಯ ಇದೆ. ಸುಮಾರು 300 ಮಿಲಿಯನ್ ಜನರು ಈ ಜಗತ್ತಿನಲ್ಲಿ ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಇದಕ್ಕಿಂತ ಹೆಚ್ಚಿರೋದಕ್ಕೆ ಸಾಧ್ಯ ಇದೆ ಹೊತ್ತು ಕಡಿಮೆ ಅಂತ ಇರೋದಕ್ಕೆ ಸಾಧ್ಯ ಇದೆ.
300 ಮಿಲಿಯನ್ ಜನರು ಇವತ್ತು ಯೋಗಾಭ್ಯಾಸವನ್ನ ಇಡೀ ಜಗತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅಂತ. USA ಒಂದರಲ್ಲೇನೆ 36 ಮಿಲಿಯನ್ ಪೀಪಲ್ ಹ್ಯಾವ್ ಬಿನ್ ಪ್ರಾಕ್ಟೀಸಿಂಗ್ ಯೋಗ. ಈಗ ಹೇಳಿ, ನಾನೀಗ ಕೆರಿಯರ್ ಬಗ್ಗೆ ಬರ್ತೇನೆ. About 300 million people on the earth have been practicing yoga. You just calculate how many teachers, how many yoga teachers are here, are on the earth. 300 ಮಿಲಿಯನ್ ಜನರಿಗೆ ಹೇಳ್ಕೊಡುವಂತ ಶಿಕ್ಷಕರಿದ್ದಾರೆ ಅಂದ್ರೆ ಒಬ್ಬ ಗುರುವಿಗೆ 1,000 ಜನ ಶಿಷ್ಯರಿದ್ದಾರೆ, 2,000 ಜನ ಇದ್ದಾರೆ ಅಂತಾನೆ ಇಟ್ಕೊಳ್ಳಿ. ಡಿವೈಡ್ ಮಾಡ್ಕೊಳ್ಳಿ 300 ಮಿಲಿಯನ್ ಅನ್ನ ಎಷ್ಟು ಜನ ಶಿಕ್ಷಕರು ಇರಬಹುದು ಅಂತ. ಅಷ್ಟು ಜನ ಯೋಗ ಶಿಕ್ಷಕರು, ಯೋಗ ನಿಷ್ಣಾತರು, ಪಂಡಿತರು, ಪ್ರವೀಣರು, ಸ್ಕಾಲರ್ಸ್ ಇವತ್ತು ಅರ್ಥ ಮೇಲೆ ಇದ್ದಾರೆ. ಅವರೆಲ್ಲ ಯೋಗವನ್ನ ಪ್ರಸಾರ ಮಾಡುವುದರಲ್ಲಿ, ಪ್ರಚಾರ ಮಾಡುವುದರಲ್ಲಿ, ಬೇರೆಯವರಿಗೆ ಬೋಧಿಸುವುದರಲ್ಲಿ ಹೆಚ್ಚು ಸಮರ್ಥರಾದ ಶಿಕ್ಷಕರಾಗಿದ್ದಾರೆ. ಹಾಗಾದ್ರೆ ಏನು? ಯು ಕ್ಯಾನ್ ಬಿ ಎ ಟೀಚರ್ ಆಫ್ ಯೋಗ, ಯು ಕ್ಯಾನ್ ಬಿ ಎ ಟ್ರೈನರ್ ಆಫ್ ಯೋಗ, ಯು ಕ್ಯಾನ್ ಬಿ ಎ ಥೆರಪಿಸ್ಟ್ ಆಫ್ ಯೋಗ. ಸೊ ಯೋಗ ಅಂದ ತಕ್ಷಣ ಟ್ರೈನಿಂಗ್, ಟೀಚಿಂಗ್ ಅಂಡ್ ಥೆರಪಿ, ಈ ಮೂರಲ್ಲಿ ಯಾವ್ದಾದ್ರೂ ಒಂದನ್ನ ನೀವು ಮಾಡುವುದಕ್ಕೆ ಅವಕಾಶ. ಸರಳವಾಗಿ ನೀವು ಏನಾದ್ರೂ ವಿದ್ಯಾಭ್ಯಾಸ, ಫಾರ್ಮಲ್ ಎಜುಕೇಶನ್ ಏನಾದ್ರೂ ಇರಲಿ, ನೀವು PUC ಓದಿದಿರೋ, ಒಂದು ಯಾವ್ದಾದ್ರು ಬ್ಯಾಚುಲರ್ ಡಿಗ್ರಿ ಓದಿದಿರೋ, ಪೋಸ್ಟ್ ಗ್ರಾಜುಯೇಷನ್ ಓದಿದಿರೋ, ಏನಾದ್ರೂ ಓದಿರಿ, ನಿಮ್ಗೆ ಸ್ವಲ್ಪ ಇಂಗ್ಲಿಷ್ ಓದುವುದಕ್ಕೆ, ಸ್ವಲ್ಪ ಭಾರತೀಯ ಭಾಷೆ ಒಂದನ್ನ ಓದುವುದಕ್ಕೆ, ಕನ್ನಡ, ತೆಲುಗು, ತಮಿಳು ಯಾವ್ದಾದ್ರು ಇರಲಿ, ಅದನ್ನ ಓದುವುದಕ್ಕೆ ನಿಮ್ಗೆ ಬರುತ್ತೆ ಅನ್ನೋದಾದ್ರೆ ಅತ್ಯಂತ ಶೀಘ್ರದಲ್ಲಿ ನೀವು ಅವಲಂಬಿಸಬಹುದಾದಂತಹ ಕೆರಿಯರ್ ಯಾವುದು ಅಂದ್ರೆ to evolve yourself as a yoga teacher. This is the easiest way and the easily possible way, but you need the dedication. ವಿಶಾಲ್ ಅವರು ಪ್ರಾರಂಭದಲ್ಲೇ ಹೇಳಿದ್ರು, ಸ್ವಲ್ಪ ಶ್ರದ್ಧೆ ಬೇಕು, ಇದ್ರೆ ನೀವು ಕೂಡ ಆಗಬಹುದು ಅನ್ನೋ ಮಾತನ್ನು ನಾನು ಒಂದು ಕಡೆ ಹೇಳಿದೆ ಅನ್ನುವ ಮಾತನ್ನು ವಿಶಾಲ್ ಅವರು ಹೇಳಿದ್ದು ತುಂಬಾ ಅರ್ಥಪೂರ್ಣವಾದದ್ದು. ಯು ನೀಡ್ ಎ ಡೆಡಿಕೇಶನ್. You need a strong notion of dedication to become a yoga teacher. Otherwise, you cannot. ಉದ್ಯಮಶೀಲರಾಗಬೇಕು ಅನ್ನುವಂತಹ ವ್ಯಕ್ತಿಗಳಲ್ಲಿ ಎಂತಹ ಭಾವನೆ ಇದೆ ಅಂದ್ರೆ, ನಾನೇನೋ ಒಂದು ಬ್ಯಾಚುಲರ್ ಡಿಗ್ರಿನೋ ಪೋಸ್ಟ್ ಗ್ರಾಜುಯೇಷನ್ ಸಂಪಾದನೆ ಮಾಡ್ಕೊಂಡಿದ್ದೀನಿ, ಈ ಸರ್ಟಿಫಿಕೇಟ್ ತಗೊಂಡೋಗಿ ಕೊಟ್ಟು ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಕೊಟ್ರೆ ನನಗೊಂದು ಕ್ಲರ್ಕ್ ಕೆಲಸನೋ ಅಕೌಂಟೆಂಟ್ ಕೆಲಸನೋ ಕೊಡ್ತಾರೆ. ಅವ್ರು ಹೇಳಿದ ಕೆಲಸ ನಾನು ಮಾಡ್ಕೊಂಡು ಹೋಗ್ಬಿಟ್ರೆ ಒಂದಿಷ್ಟು ಸಂಬಳವನ್ನ ನನಗೆ ಕೊಡ್ತಾರೆ, ನನ್ನ ಜೀವನ ನಡೆಸ್ಕೊಂಡು ಹೋಗ್ಬೋದು ಅನ್ನುವ ಅತ್ಯಂತ ಚಿಕ್ಕದಾದ ಆಲೋಚನೆ ನಿಮ್ಮಲ್ಲಿ ಇದ್ರೆ, ಯು ಕೆನಾಟ್ ಬಿ ಎ ಯೋಗ ಕೆರಿಯರ್ ಡೆವಲಪರ್. ಯೋಗವನ್ನ ಕೆರಿಯರ್ ಆಗಿ ತಗೊಳ್ಳೋದಕ್ಕೆ ನಿಮ್ಗೆ ಸಾಧ್ಯವೇ ಇಲ್ಲ. ಒಬ್ಬ ಕ್ಲರ್ಕ್ ಆಗಿ ಅಥವಾ ಒಬ್ಬ ಅಕೌಂಟೆಂಟ್ ಆಗಿ ನೀವು ಇರುವುದಕ್ಕೆ ಸಾಧ್ಯ. ಬಟ್ ಇಫ್ ಯು ವಾಂಟ್ ಟು ಸಿ ಎ ಗ್ರೇಟರ್ ಹ್ಯಾಪಿಯರ್ ಲೈಫ್, then you need a dedication. You need a devotion, a strong devotion towards learning yoga. Then you can easily teach yoga. ತುಂಬಾ ಸುಲಭ. ನೀವಿಂಥದೇ ಓದಿರ್ಬೇಕು ಅಂತ ಏನಿಲ್ಲ, ಒಂದಿಷ್ಟು ಮಾತನಾಡುವುದಕ್ಕೆ ನಿಮ್ಗೆ ಚೆನ್ನಾಗಿ ಬಂದ್ರೆ ಸಾಕು. That is the first qualification. Then you have to study the yoga texts, then practice yoga. It is not merely the study, it is certainly a practice. ಸಾಮಾನ್ಯವಾಗಿ ಇವತ್ತು ಜಗತ್ತಿನಲ್ಲಿ ಯೋಗಾಭ್ಯಾಸ ಅಂದ್ರೆ ಎಲ್ಲರಿಗೂ ಗೊತ್ತಿರುವ ಒಂದು ಸಾಮಾನ್ಯವಾದ ಅಂಶ ಅಂದ್ರೆ ಯೋಗಾಸನ ಮಾಡುವುದನ್ನೇ ಯೋಗ ಅಂತ ತಿಳ್ಕೊಂಡಂತ ಅನೇಕ ಜನರಿದ್ದಾರೆ. ಅದು ತಪ್ಪು ಅಂತಲ್ಲ, ಅದು ಸರಿಯೂ ಹೌದು. ಆದ್ರೆ ಯೋಗದ ಪರಿಪೂರ್ಣವಾದ ಮುಖ ಕೇವಲ ಯೋಗಾಸನ ಅಲ್ಲ. ಅದರಲ್ಲಿ ಪ್ರಾಣಾಯಾಮ ಇದೆ, ಧ್ಯಾನ ಇದೆ, ಧಾರಣ ಇದೆ, ಬೇರೆ ಬೇರೆ ಪ್ರಾಕ್ಟೀಸಸ್ ಇದೆ. ವಿಭೂತಿ ಪಾದವನ್ನ ನೀವು ತೆಗೆದು ನೋಡಿದ್ರೆ ಪತಂಜಲಿಯದ್ದು ಅದ್ಭುತವಾದ ಶ್ಲಾಘನೀಯವಾದ ವಿಷಯಗಳನ್ನ ಅಲ್ಲಿ ನಾವು ಕಾಣ್ತೇವೆ. ಹೈಲಿ ಅಪ್ರೈಸಬಲ್ ಟಾಪಿಕ್ಸ್. It is highly unimaginable. Such topics are available in the Vibhuti-pada, the 3rd chapter of Patanjali Yoga Sutra, where Patanjali explains the different planes of the human being. ಒಬ್ಬ ವ್ಯಕ್ತಿ ಅದ್ಭುತವಾದ ಮನುಷ್ಯ ಆಗುವುದು ಹೇಗೆ, ವಿವೇಕಶಾಲಿ ಆಗುವುದು ಹೇಗೆ, ಪವಾಡ ಸದೃಶವಾದ ಮನುಷ್ಯ ಆಗುವುದು ಹೇಗೆ ಅಂತ ಹೇಳಿ ಯೋಗ ನಮ್ಗೆ ತಿಳಿಸ್ಕೊಡುತ್ತೆ. ಆ ಯೋಗದ ಕೆರಿಯರ್, ಯು ಕ್ಯಾನ್ ಬಿ ಎ ಟೀಚರ್ ಆಫ್ ಯೋಗ, ಯು ಕ್ಯಾನ್ ಬಿ ಎ ಟ್ರೈನರ್ ಇನ್ ಯೋಗ ಆರ್ ಎ ಥೆರಪಿಸ್ಟ್. ಏನು ಇವುಗಳಿಗೆ ವ್ಯತ್ಯಾಸ? ಟೀಚರ್ ಆಗುವುದು ಅಂದ್ರೆ ಏನು? ಟೀಚರ್ ಆಗುವುದು ಅಂದ್ರೆ ತುಂಬಾ ದೊಡ್ಡ ಶಬ್ದ, ನಮ್ಮಲ್ಲಿ ಗುರು ಅಂತ ಹೇಳ್ಬಿಡ್ತಾರಲ್ಲ ಹಾಗೆ. ಆದ್ರೆ ಇಲ್ಲಿ ಗುರು ಅನ್ನುವ ಶಬ್ದ ತಗೊಳ್ಳೋದು ಬೇಡ. ಯೋಗ ಶಿಕ್ಷಕ, ಟೀಚರ್ ಮೀನ್ಸ್ ಯೋಗ ಶಿಕ್ಷಕ. ಯು ಕ್ಯಾನ್ ಟೀಚ್ ಯೋಗಾಸನಸ್, some of the pranayama kriyas and other shat kriyas and so on.
ಸ್ವಲ್ಪ ಕಲಿತರೆ ಸಾಕು. ತುಂಬಾ ಏನು ಭಾರಿ ಎಕ್ಸ್ಪರ್ಟ್ ಆಗ್ಬೇಕಂತ ಏನಿಲ್ಲ. ಆಗ ನೀವು ಸರಳವಾಗಿ ಯೋಗ ಟೀಚರ್ ಆಗಬಹುದು. ಟ್ರೈನರ್, ಇವತ್ತು ಯೋಗ ಟ್ರೈನರ್ಸು ಎಲ್ಲ ಕ್ಷೇತ್ರಗಳಲ್ಲಿ, ಒಂದು ಕ್ರಿಕೆಟ್ ಟೀಮ್ ಇದೆ, ಅಲ್ಲೊಬ್ಬ ಯೋಗ ಟ್ರೈನರ್ ಬೇಕು. ಮತ್ತೆ ಯಾವ್ದು ಫುಟ್ಬಾಲ್ ಟೀಮ್ ಇದೆ, ಅಲ್ಲೊಬ್ಬ ಯೋಗ ಟ್ರೈನರ್ ಬೇಕು. MBBS ಗೆ ಫಸ್ಟ್ ಇಯರ್ಗೆ ಮಕ್ಕಳು ಸೇರ್ತಾರೆ ವಿದ್ಯಾರ್ಥಿಗಳು, ಅವರಲ್ಲಿ ಒಂದು ಓರಿಯಂಟೇಶನ್ ಪ್ರೋಗ್ರಾಮ್ ಮಾಡಬೇಕು. ಎಂಜಿನಿಯರ್ ಫಸ್ಟ್ ಇಯರ್ಗೆ ಫಸ್ಟ್ ಸೆಮಿಸ್ಟರ್ ನಲ್ಲಿ ಮಕ್ಕಳು ಸೇರ್ತಾರೆ ವಿದ್ಯಾರ್ಥಿಗಳೆಲ್ಲ, ಅವ್ರಿಗೊಂದು ಓರಿಯಂಟೇಶನ್ ಪ್ರೋಗ್ರಾಮ್ ಮಾಡಬೇಕು. ಫಸ್ಟ್ ಬೇಕಾಗುವ ವ್ಯಕ್ತಿಯೇ ಒಬ್ಬ ಯೋಗ ಟೀಚರ್. ಇವತ್ತು ಒಂದೊಂದು ಸ್ಕೂಲ್ ಕಾಲೇಜುಗಳಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ತಜ್ಞರಲ್ಲಿ, ಅಕಾಡೆಮಿಷಿಯನ್ಸ್ ನಲ್ಲಿ ಒಂದು ಸ್ಟ್ರಾಂಗ್ ಫೇತ್ ಇದೆ. ಫಸ್ಟ್ ಇವರಿಗೆ ಯೋಗ ಹೇಳ್ಕೊಟ್ಬಿಟ್ರೆ ಇವರು ಒಳ್ಳೆ ಸ್ಟೂಡೆಂಟ್ಸ್ ಆಗ್ತಾರೆ. ನಮ್ಮ MBBS ಸ್ಟೂಡೆಂಟ್ಸ್ ತುಂಬಾ ಎಫೆಕ್ಟಿವ್ ಆಗಿರ್ಬೇಕಂದ್ರೆ ಫಸ್ಟ್ ಸೆಮಿಸ್ಟರ್ ನಲ್ಲಿ, ಫಸ್ಟ್ ಇಯರ್ ನಲ್ಲಿ ಇವ್ರಿಗೊಂದಿಷ್ಟು ಯೋಗವನ್ನ ಹೇಳ್ಕೊಟ್ಬಿಡ್ಬೇಕು. ಅದು ಯೋಗಾಸನ, ಧ್ಯಾನ, ಪ್ರಾಣಾಯಾಮ, ಇವುಗಳು ಪ್ರಮುಖವಾಗಿ. ಗೋ ಟು ಎನಿ ಕಾರ್ಪೊರೇಟ್ ಸ್ಟ್ರಕ್ಚರ್ ಆಫೀಸ್ ಆರ್ ಕಂಪನಿ, ಅಲ್ಲಿಯ CEO ಗಳು, ಅಲ್ಲಿಯ ಜನರಲ್ ಮ್ಯಾನೇಜರ್ಗಳು, ಮ್ಯಾನೇಜ್ಮೆಂಟ್ ಲೆವೆಲ್ ನಲ್ಲಿ ಇರೋರು ಥಿಂಕ್ ಮಾಡುವುದು, ನಮ್ಮ ಎಲ್ಲ ಉದ್ಯೋಗಿಗಳಿಗೆ ಇಲ್ಲಿ ಬೇಕಾಗಿರುವುದು ಮೊದಲು ಯೋಗದ ಬಗ್ಗೆ ಒಂದಿಷ್ಟು ಪರಿಜ್ಞಾನ. ಅವರು ಬಂದ ತಕ್ಷಣ ಒಂದು 10-15 ನಿಮಿಷ ಆದ್ರೂ ಕಡೆ ಪಕ್ಷ ಒಂದಿಷ್ಟು ಯೋಗಾಸನಗಳನ್ನ ಮಾಡಬೇಕು. ಒಂದೆರಡು ಸೂರ್ಯ ನಮಸ್ಕಾರನೋ ಆ ರೀತಿ ಯಾವ್ದಾದ್ರು ಒಂದು ಕೈಕಾಲು ಆಡಿಸುವಂತಹ ಒಂದಿಷ್ಟು ಯೋಗಾಸನಗಳನ್ನ ಮಾಡಬೇಕು. ಒಂದು 15-20 ನಿಮಿಷ ಆದ್ರೂ ಅವರು ಧ್ಯಾನವನ್ನ ಮಾಡಬೇಕು. ಇದು ಅವರಲ್ಲಿರುವಂತಹ ಒಂದು ಪ್ರಮುಖವಾದ ಬೇಡಿಕೆ. ಯು ಕ್ಯಾನ್ ಬಿ ಎ ಟ್ರೈನರ್ ಎಲ್ಲಿಯಾದ್ರು, ಅಥವಾ ಸ್ಪೋರ್ಟ್ಸ್ ಫೀಲ್ಡ್ ನಲ್ಲಿ. ಡು ಯು ನೋ some of the sports universities, physical education universities in India have been offering post graduation courses in yoga. ನಾನು ಒಂದು ಸ್ಪೋರ್ಟ್ಸ್ ಯೂನಿವರ್ಸಿಟಿಲಿ ಓದ್ದವನು, ಯೋಗವನ್ನ ಅಲ್ಲಿಯೇ ಸ್ನಾತಕೋತ್ತರದ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಿದವನು. ಸ್ಪೋರ್ಟ್ಸ್ ಮನ್ಗಳೆಲ್ಲ ಬರ್ತಾರೆ. ಸ್ಪೋರ್ಟ್ಸ್ ಮನ್ ಬಿದ್ದಾಗ ಎದ್ದಾಗ ಯಾವ್ಯಾವ ರೀತಿ ಏನನ್ನ ಮಾಡ್ಬೇಕು, ಅವನ ಸಂಯಮವನ್ನ ಇಟ್ಟುಕೊಂಡು ಆಟ ಆಡುವುದು ಹೇಗೆ. ಒಬ್ಬ ಕಬಡ್ಡಿ ಪ್ಲೇಯರ್ ಇರ್ಬೋದು, ಬ್ಯಾಟ್ ಅನ್ನ ಹಿಡಿದು ಬಾಲ್ಗೆ ಬಾರಿಸುವಂತಹ ಬ್ಯಾಟ್ಸ್ಮನ್ ಇರ್ಬೋದು, ಆ ಸಮಯದಲ್ಲಿ ಎಂಥ ಏಕಾಗ್ರತೆ ಬೇಕಾಗುತ್ತೆ, ಆ ಏಕಾಗ್ರತೆಯನ್ನು ಗಳಿಸಿಕೊಳ್ಳುವುದು ಹೇಗೆ ಅಂತ ತಿಳಿಸಿಕೊಡುವಂತಹ ಸಮರ್ಥನಾದ ಒಬ್ಬ ಯೋಗ ಶಿಕ್ಷಕ, highly learned yoga teacher is necessary in any university, in all universities. Whether he studies the post graduation in economics or political science or in literature or in botany, zoology or the physics, every student, every post graduation student, to gain the concentration in his studies, basically needs yoga practices, and such a yoga trainer, yoga teacher is always necessary in any department of in any university. Then comes the therapist. Physiotherapist ವಿಷಯ ನೀವೆಲ್ಲ ಕೇಳಿದ್ದೀರ. ಇವತ್ತು ಆ ಫಿಸಿಯೋಥೆರಪಿಸ್ಟ್ ಸ್ಥಾನವನ್ನ, ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡುವಂತಹ ಕೌನ್ಸಿಲರ್ಗಳ ಸ್ಥಾನವನ್ನ ನಮ್ಮ ಯೋಗ ಟೀಚರು ಅಥವಾ ಯೋಗ ನಿಷ್ಣಾತರು, ಯೋಗ ಪರಿಣಿತರು ಅದನ್ನ ರಿಪ್ಲೇಸ್ ಮಾಡಿದ್ದಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡುವಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಒಬ್ಬ ಯೋಗ ಹೇಳಿಕೊಡೋರು ಇರ್ತಾರೆ. ಯಾಕೆಂದ್ರೆ ಟರ್ಮಿನಲ್ ಡಿಸೀಸಸ್, ವಾಸಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲದಂತಹ ಅನೇಕ ರೋಗಗಳಿರಬಹುದು. ಆ ಸಮಯದಲ್ಲಿ ಆ ರೋಗಿಗಳಿಗೆ ಒಂದಿಷ್ಟು ಜೀವನದ ಸ್ಫೂರ್ತಿಯನ್ನ ತುಂಬಿ, ಆದರ್ಶಗಳನ್ನ ಹೇಳಿಕೊಟ್ಟು, ಸಂತೋಷವನ್ನ ತುಂಬಿಸಿ, ಆಶಾಭಾವನೆಯನ್ನು ಮೂಡಿಸಿ, ಅವರು ಇನ್ನಷ್ಟು ವರ್ಷಗಳ ಕಾಲ ಸಂತೋಷದಿಂದ ಬದುಕುವಂತೆ ಮಾಡಿಸುವಂತಹ ಒಂದು ವಿಶೇಷವಾದ ಶಕ್ತಿ ಕೌಶಲ ಯೋಗಕ್ಕಿದೆ, ಒಬ್ಬ ಯೋಗಾಭ್ಯಾಸಿಗಿದೆ, ಒಬ್ಬ ಯೋಗ ಶಿಕ್ಷಕನಿಗಿದೆ. ಸೊ ಯೋಗ ಶಿಕ್ಷಕ ಇಸ್ ನಾಟ್ ಓನ್ಲಿ ಎ ಶಿಕ್ಷಕ, ಇಸ್ ಎ ಯೋಗ ಥೆರಪಿಸ್ಟ್. ಹಿ ಕ್ಯಾನ್ ಟೇಕ್ ದಿ ಥಿಂಗ್ಸ್ ಫಾರ್ವರ್ಡ್. ನಿರಾಶೆಯಿಂದ ಹತಾಶನಾಗಿ ಕುಳಿತಂತಹ ವ್ಯಕ್ತಿಯನ್ನ ಹೋಗಿ ಎಬ್ಬಿಸಿ ಅವನನ್ನ ಕ್ರಿಯಾಶೀಲನಾಗಿ ಮಾಡಿಸುವಂತಹ ಶಕ್ತಿ ಒಬ್ಬ ಯೋಗ ಥೆರಪಿಸ್ಟ್ಗಿದೆ, ಯೋಗ ಶಿಕ್ಷಕನಿಗಿದೆ, ಯೋಗ ಟ್ರೈನರ್ಗಿದೆ, ಯೋಗ ಟೀಚರ್ಗಿದೆ. ಸೊ ಯು ಕ್ಯಾನ್ ಬಿಕಮ್ ಎ ಯೋಗ ಟೀಚರ್, yoga therapist, yoga trainer, weight lifters, wrestlers, ಎಲ್ಲರೂ ಇವತ್ತು ಬೇಕು ಯೋಗ ಅಂತ. ಸಿನಿಮಾ ಆಕ್ಟರ್ಸ್, ಪೇಂಟ್ ಮಾಡೋರು, ಆ ಕಲಾವಿದರುಗಳು, ಗಾಯಕರು. ಒಂದು ಆಕಾಶವಾಣಿಯ ಕೇಂದ್ರದಲ್ಲಿ ನನ್ನನ್ನು ಹೀಗೆ ಕರೆದ್ರು, ಯೋಗವನ್ನ ಮಾಡುವುದರಿಂದ ಗಾಯಕರಿಗೆ ಏನಾದ್ರೂ ಉಪಯೋಗ ಇದೆಯಾ? ಈ ರೀತಿ ಯೋಗಾಸನ ಮಾಡ್ತೀವಿ, ಆ ರೀತಿ ಯೋಗಾಸನ ಮಾಡ್ತೀವಿ, ಗಂಟಲಿನಲ್ಲಿರುವ ಧ್ವನಿಗೂ ನಾನು ವಿಚಿತ್ರ ಭಂಗಿಲಿ ಯೋಗಾಸನ ಮಾಡೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಯೋಚನೆ ಮಾಡಿ ನೋಡಿ. ಯೋಗವು ನಿಮ್ಮ ಧ್ವನಿಯನ್ನ ಇಂಪಾಗಿಸಬಲ್ಲದು. ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ.
ಮೂರು ಪ್ರಧಾನವಾದ ಬೆನಿಫಿಟ್ಸ್ ಅನ್ನ ಪತಂಜಲಿ ನಮಗೆ ಕೊಟ್ಟ ಯೋಗದಿಂದ ಆಗುವಂತಹ ಮೂರು ಪ್ರಧಾನವಾದ ಪ್ರಯೋಜನಗಳನ್ನು. ಯೋಗೇನ ಚಿತ್ತಸ್ಯ, ನಿಮ್ಮ ಚಿತ್ತದ ಶುದ್ಧಿಯನ್ನ ಮಾಡುವುದಕ್ಕೆ ಯೋಗ ಕಾರಣವಾಗುತ್ತೆ. ಪದೇನ ವಾಚಾಂ, ನಿಮ್ಮ ವಾಕ್ ಶುದ್ಧಿಗೆ ಯೋಗವು ಕಾರಣವಾಗಿದೆ. ಒಳ್ಳೆಯ ಮಾತುಗಳನ್ನ ಆಡಬಲ್ಲಿರಿ, ಇಂಪಾಗಿ ಮಾತನಾಡಬಲ್ಲಿರಿ. ಸತು ಭೂತೋಪಕಾರಾಯ ನತು ಭೂತೋಪಘಾತಾಯ ತತ್ ಸತ್ಯಮಿತಿ, ಸತ್ಯವಾದ ಆ ಮಾತುಗಳನ್ನ ಆಡುವುದಕ್ಕೆ ನೀವು ಸಮರ್ಥರಾಗ್ತೀರಿ. ಯೋಗಾಭ್ಯಾಸಿ ಒಬ್ಬ ಮಾತಾಡ್ತಾ ಇದ್ದಾನೆ ಅಂದ್ರೆ ಎಲ್ಲರೂ ಕುತೂಹಲದಿಂದ ಅದನ್ನ ಕೇಳಿಸ್ಕೊಳ್ತಾರೆ, ಯಾರು ತಿರಸ್ಕಾರದಿಂದ ಅಂತೂ ನೋಡುವುದಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಯೋಗ ಟೀಚರ್ ಅಪ್ಪ, ಏನ್ ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊಳ್ಳೋಣ. ಅವನು ಒಬ್ಬ ಹುಡುಗ ಆಗಿರ್ಲಿ, ಅವನು ಯೋಗದ ಬಗ್ಗೆ ಹೆಚ್ಚು ತಿಳಿದಿಲ್ಲ ಅಂದ್ರೂ ಚಿಂತೆ ಇಲ್ಲ. ಒಬ್ಬ ಯೋಗ ಟೀಚರ್ ಏನಾದ್ರು ಮಾತಾಡ್ತಾ ಇದ್ದಾನೆ ಅಂದ್ರೆ, ಗಲಾಟೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಸ್ವಲ್ಪ ಸುಮ್ಮನೆ ಇರಿ, ಅವ್ರೇನೋ ಹೇಳ್ತಾರೆ ಕೇಳ್ಬಿಡೋಣ. ದೊಡ್ಡ ದೊಡ್ಡ ಡಾಕ್ಟರ್ಗಳು ಇವತ್ತು ಬಂದು ನಮ್ಮ ಮುಂದೆ ಕೂತ್ಕೊಂಡು ಕೇಳ್ತಾರೆ. ಯಾಕೆಂದ್ರೆ ದೇರ್ ಇಸ್ ಸಮಥಿಂಗ್ ಎಸೆನ್ಷಿಯಲ್ ಇನ್ ಇಟ್. ಜೀವನಕ್ಕೆ ಬೇಕಾದಂತಹ ಮೂಲಭೂತವಾದ ಪಾಠಗಳನ್ನ ಹೇಳುವಂತಹ ಸಮರ್ಥವಾದ ಆಲೋಚನೆಗಳು ಯೋಗದಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತು. ಹೀಗಾಗಿ ಸುಮಾರು 60ರ ದಶಕಗಳಲ್ಲಿ ಯೋಗ ಇಸ್ ಎ ಸೂಡೋ ಸೈನ್ಸ್, ಇದೊಂದು ಪರಿಭ್ರಮಿತ ವಿಜ್ಞಾನ, ಇದೊಂದು ಡಾಂಬಿಕವಾದ ವಿಜ್ಞಾನ, ವಿಜ್ಞಾನದ ಅಪಭ್ರಂಶ ಇತ್ಯಾದಿ ಅನೇಕ ಶಬ್ದಗಳಿಂದ ಇದನ್ನ ಹೇಳ್ತಾ ಇದ್ರು. ಇಂಗ್ಲಿಷ್ ನಲ್ಲಿ ಹೇಳಿದ ಈ ಶಬ್ದಗಳನ್ನ ಭಾರತೀಯ ಭಾಷೆಗೂ ಟ್ರಾನ್ಸ್ಲೇಟ್ ಮಾಡಿದಂತಹ ಅನೇಕ ಲಿಟ್ರೇಚರ್ನ ನಾವು ಮೊದಲು ಕಂಡೆವು. ಬಂಧುಗಳೇ, ಅತ್ಯಂತ ಒಳ್ಳೆಯ ದಿನಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಅಂದ್ರೆ ಯೋಗದ ದೃಷ್ಟಿಯಿಂದ, ಯೋಗದ ಡೆವಲಪ್ಮೆಂಟ್ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಯೋಗದ ಡೆವಲಪ್ಮೆಂಟ್ ದೃಷ್ಟಿಯಿಂದ ಇದನ್ನ ಕೆರಿಯರ್ ಆಗಿ ನಾವು ಪರಿಗಣಿಸುವುದಾದ್ರೆ ಅತ್ಯಂತ ಒಳ್ಳೆಯ ದಿನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಸುಮಾರು 30 ವರ್ಷದ ಕೆಳಗೆ ಯೋಗ ಅಂದ್ರೆ ಯಾರೋ ಸನ್ಯಾಸಿಗಳ ಮಾರ್ಗ, ಅದು ಸಂಸಾರವನ್ನ ಬಿಟ್ಟವರು, ಮನೆಯಿಂದ ದೂರ ಓಡಿ ಹೋದವರು, ಕಾಡಿನಲ್ಲಿ ವಾಸ ಮಾಡುವವರು, ವಿರಾಗಿಗಳು, ಇವರ ಮಾರ್ಗ ಅದು. ಸಂಸಾರಿಗಳಿಗಲ್ಲ, ಜೀವನದಲ್ಲಿ ಸ್ವಲ್ಪ ಹಣ ಮಾಡ್ಕೊಳ್ಬೇಕು ಅನ್ನೋರ್ಗೆ, ಬದುಕಬೇಕು ಅನ್ನೋರ್ಗೆ ಯೋಗ ಅಲ್ಲ, ಹೀಗೆ ಹೇಳುವ ಮಾತಿತ್ತು. ಆ ಕಾಲಕ್ಕೆ ಅದು ಸತ್ಯವೂ ಇತ್ತು, ಸರಿಯೂ ಆಗಿತ್ತು. ಆದ್ರೆ ಇವತ್ತು ಖಂಡಿತ ಹೀಗಿಲ್ಲ. ನೀವು ಸುಲಭವಾಗಿ ಒಬ್ಬ ಯೋಗ ಶಿಕ್ಷಕ ಆಗಬಹುದು. ತುಂಬಾ ನೀವು ಚೆನ್ನಾಗಿ ಓದ್ತೀರಾ ಅಂದ್ರೆ ಹೋಗಿ BNYS ಓದಿ, ಡಾಕ್ಟರ್ಗಳಾಗಿ. ಯೋಗ ಸರ್ಟಿಫಿಕೇಶನ್ ಬೋರ್ಡ್ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತೆ, ಯೋಗ ಟೀಚರ್ ಸುಲಭವಾಗಿ ಆಗ್ಬೋದಲ್ಲ. ನೀವು ಏನಾದ್ರೂ ಓದಿರಿ, ಯು ಕ್ಯಾನ್ ಈಸಿಲಿ ಟೀಚ್ ಯೋಗ, ಯು ಕ್ಯಾನ್ ಬಿಕಮ್ ಎ ಯೋಗ ವಾಲಂಟಿಯರ್. ಅದರಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನ ಪಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಅಧ್ಯಯನ ಮಾಡ್ತೀರಾ ಆದ್ರೆ ಒಂದಿಷ್ಟು ಸಂಸ್ಕೃತ ಕಲ್ತ್ಕೊಳ್ತೀನಿ, ಒಂದಿಷ್ಟು ಇಂಗ್ಲಿಷ್ ಕಲ್ತ್ಕೊಳ್ತೀನಿ, ಬೇರೆ ಬೇರೆ ಭಾಷೆಗಳನ್ನ ಕಲ್ತ್ಕೊಳ್ತೀನಿ, ಆ ಮೂಲಕವಾಗಿ ಯೋಗದ ಆಮೂಲಾಗ್ರವಾದ ಸಾಹಿತ್ಯವನ್ನೆಲ್ಲ ಅಧ್ಯಯನ ಅಭ್ಯಾಸ ಮಾಡ್ತೀನಿ ಅನ್ನೋದಾದ್ರೆ ಬಾಗಿಲುಗಳು ವಿಶಾಲವಾಗಿ ತೆರೆದಿವೆ. ಬನ್ನಿ. ಒಂದೇ ದಿನದಲ್ಲಿ 1,000 ಜನ ಸಮರ್ಥ ಯೋಗ ಶಿಕ್ಷಕರು ಬಂದ್ರೆ ಅಷ್ಟೂ ಜನರಿಗೆ ಶಿಷ್ಯರು ಸಿಗ್ತಾರೆ, ವಿದ್ಯಾರ್ಥಿಗಳು ಸಿಗ್ತಾರೆ, ಅಭಿಮಾನಿಗಳು ಸಿಗ್ತಾರೆ, ಆಸಕ್ತರು ಸಿಗ್ತಾರೆ. ಅದರ ಫಲಾನುಭವಿಗಳು ಓಡಿ ಓಡಿ ನಿಮ್ಮ ಹತ್ರ ಬರ್ತಾರೆ. ಲೆಕ್ಕ ಹಾಕಿ, ಸುಮಾರು 300 ಮಿಲಿಯನ್ ಜನರು ಇದೆ ಈ ಜಗತ್ತಿನಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ ಅಂತ ಒಂದು ಚಿಕ್ಕ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಇನ್ನೂ ಹೆಚ್ಚಿದ್ದಾರೆ. ಅಷ್ಟೇ ಇಟ್ಕೊಳ್ಳೋಣ. ಎಷ್ಟು ಜನ ಯೋಗ ಶಿಕ್ಷಕರು ಬೇಕು? ನಿಜವಾಗ್ಲೂ ನಾವು ಪ್ರೊಡ್ಯೂಸ್ ಮಾಡಿದ್ದೀವ? ಅಷ್ಟು ಜನ ಯೋಗ ಶಿಕ್ಷಕರ ಅವಶ್ಯಕತೆ ಇದೆ. ಕಾಂಟೆಂಪರರಿ ಥಾಟ್ಸ್ ವಿ ನೀಡ್. ಸಮಕಾಲೀನವಾದ ಕೆಲವು ಆಲೋಚನೆಗಳು ನಮ್ಗಿದ್ರೆ ಮಾತ್ರ ನಾವು ಸಮರ್ಥರಾದ ಯೋಗ ಶಿಕ್ಷಕರಾಗುವುದಕ್ಕೆ ಸಾಧ್ಯ. ಇದ್ದಿದ್ರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಂದು ಚಾಲೆಂಜ್ ಬೇಕು. ದಿಸ್ ಇಸ್ ದಿ ಓನ್ಲಿ ಕೆರಿಯರ್ ವೇರ್ ಯು ಆರ್ ಸರ್ವಿಂಗ್ ದಿ ಸೊಸೈಟಿ, ಆಲ್ಸೋ ಸರ್ವಿಂಗ್ ಯುವರ್ ಸೆಲ್ಫ್. ವೇರ್ ಯು ಆರ್ ಡೆವಲಪಿಂಗ್ ದಿ ಸೊಸೈಟಿ ಅಂಡ್ ಯು ಆರ್ ಡೆವಲಪಿಂಗ್ ಆನ್ ಯುವರ್ ಓನ್. ಯು ಆರ್ amassing wealth, you are gaining your fame, also you are serving this society. You are serving your own body, your own soul, your own mind. You are strengthening yourself from inside and strengthening the whole society. You are allowing your friend to develop and you are allowing your own personality to develop on. ಬೇರೆ ಎಲ್ಲ ಕೆರಿಯರ್ಗಳಲ್ಲಿ ಹೀಗಿರೋದಿಲ್ಲ. ಎಲ್ಲೋ ಒಂದ್ ಕಡೆ ನೀವು ಉದ್ಯೋಗಿಯಾಗಿ ಸೇರ್ಕೊಳ್ತೀರಾ, ಕ್ಲರ್ಕ್ ಆಗ್ತೀರಾ, ಅಕೌಂಟೆಂಟ್ ಆಗ್ತೀರಾ, ಇನ್ನೇನೋ ಆಗ್ತೀರಾ, ದೊಡ್ಡ ಅಡ್ವೊಕೇಟ್ ಆಗ್ತೀರಾ, ಕೋರ್ಟ್ ನಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ಏನೋ ಮಾಡಿ ಒಂದಿಷ್ಟು ಹಣ ಸಂಪಾದನೆ ಮಾಡ್ಕೊಂಡು ಬರ್ತೀರಾ. ನಿಮ್ಮ ಹೆಲ್ತ್ ಹಾಳಾಗಿರುತ್ತೆ ನಿಮ್ಗೆ ಗೊತ್ತಿಲ್ದಂತ. ಕೊನೆಗೆ ಸಾಯಂಕಾಲ ಆಗುತ್ತೆ, ಅವ್ರು ಬರ್ತಾರೆ, ನಾನು ಯಾವ್ದಾದ್ರು ಒಬ್ಬ ಯೋಗ ಟೀಚರ್ ಹತ್ರ ಹೋಗ್ಬೇಕಪ್ಪ, ತುಂಬಾ ತಲೆನೋವಾಗ್ಬಿಟ್ಟಿದೆ, ನಾನು ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಮಾಡಿ ಬೇಜಾರಾಗ್ಬಿಟ್ಟಿದೆ. ಒಬ್ಬ ಅಡ್ವೊಕೇಟ್ಗೆ, ಒಬ್ಬ ಡಾಕ್ಟರ್ಗೆ, ಒಬ್ಬ ಎಂಜಿನಿಯರ್ಗೆ, ಒಬ್ಬ ಸ್ಕೂಲ್ ಟೀಚರ್ಗೆ, ಒಬ್ಬ ಪೊಲೀಸ್ ಪರ್ಸನ್ಗೆ, ಯಾರಿಗೆ? ಆಟಗಾರರಿಗೆ, ಕ್ರೀಡಾಪಟುಗಳಿಗೆ, ಕಲಾವಿದರಿಗೆ, ರಾಜಕಾರಣಿಗಳಿಗೆ, ಯಾರಿಗೆ ಬೇಡ ಇವತ್ತು? ಎಲ್ಲರಿಗೂ ಯೋಗ ಬೇಕಾಗಿದೆ. ಯಾಕೆಂದ್ರೆ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವ ಕೆರಿಯರ್ ನಲ್ಲಿ ಒತ್ತಡದಿಂದ ಕೆಲಸ ಮಾಡುವಂತಹ ಪರಿಸರ ಇದೆ.
ಯೋಗಕ್ಕೆ ಒಂದು ಥಿಯರಿ, ಬೇಸಿಕ್ ಥಿಯರಿ ಇದೆ, ನ ಬಲಾತ್ ನ ಹಠಾತ್. ಇದು ಫೋರ್ಸ್ನಿಂದ, ನಾಟ್ ವಿತ್ ಫೋರ್ಸ್, ನಾಟ್ ವಿತ್ ಚಾಲೆಂಜ್. ಯೋಗಾಭ್ಯಾಸವನ್ನ ನಾವ್ಯಾರು ಬಲವಂತದಿಂದ ಮಾಡ್ತಾ ಇಲ್ಲ. ಇಲ್ಲಿ ಹಠ ಮಾಡಿ ಏನಾದ್ರೂ ಮಾಡಿ ನಾನು ಬಾಡಿ ಬೆಂಡ್ ಮಾಡೇ ಮಾಡ್ಬಿಡ್ತೀನಿ, ನಾನು 2 hours ಮೆಡಿಟೇಷನ್ ಮಾಡ್ತೀನಿ, ದೇರ್ ಇಸ್ ನೋ ಸಚ್ ಎನಿ ಯೋಗಿ. ಇದು ಪ್ರೀತಿಯಿಂದ ಸತ್ಕಾರ ಸೇವಿತೋ ದೃಢಭೂಮಿ. ಎಲ್ಲ ಯೋಗಾಭ್ಯಾಸಿಗಳು ಯೋಗ ಶಿಕ್ಷಕರನ್ನ ನೋಡಿ ಎಲ್ಲ ಹಾರಾಡ್ತಾ ಇದ್ರು ಸಹ ಇವನು ಸ್ವಲ್ಪ ಕಲ್ಗುಂಡಿನಂತೆ ಕೂತಿರ್ತಾನೆ. ಅಷ್ಟು ಬೇಗ ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಹಣ ಕಡಿಮೆ ಸಂಪಾದನೆ ಮಾಡಿದ್ರು ಸಂತೋಷದಿಂದ ಇರ್ತಾನೆ. ಬೇರೆ ಉದ್ಯೋಗದಲ್ಲಿರೋರು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ, ಇನ್ನೂ ಸಾಲದು, ಇನ್ನೂ ಏನೋ ಮಾಡಬೇಕು, ಅಯ್ಯೋ ನನಗೆ ಟೈಮ್ ಸಾಲದು, ನನ್ನ ಹೆಲ್ತ್ ಹಾಳಾಗ್ತಾ ಇದೆ. ಹೇಳಿದ್ದೀರಾ? ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಬ್ರಾಂಕಿಯಲ್ ಪ್ರಾಬ್ಲಮ್ಸ್, ಏನು ಸುಲಭವಾಗಿ 20-30 ವಯಸ್ಸಿನ ವ್ಯಕ್ತಿಗಳು ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಸಂತೋಷದಿಂದ ಹೇಳ್ಕೊಳ್ಳುವಂತ ಕಾಲ ಬಂದ್ಬಿಟ್ಟಿದೆ. ಯಾವ್ದಾದ್ರು ಪಾರ್ಟಿಗಳಲ್ಲಿ ಬಂದು ತಿಂಡಿ ತಿನ್ನಿ ಅಂತ ಕೊಟ್ರೆ ಆ ತಿಂಡಿಯನ್ನ ಪೂರ್ತಿ ತಿನ್ನುವುದಕ್ಕೂ ಅವ್ರ ಕೈಲಿ ಆಗೋದಿಲ್ಲ. ಅದು ಒಂದು ನಾಗರಿಕ ಸಭ್ಯತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಯಾರಿಗಾದ್ರೂ ಕೇಳಿದ್ರೆ ನೀವು ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂದ್ರೆ ಚೆನ್ನಾಗಿದ್ದೀನಿ, ಏನ್ ತೊಂದರೆ ಇಲ್ಲ, ಸ್ವಲ್ಪ ದಿನ ಟ್ಯಾಬ್ಲೆಟ್ಸ್ ತಗೊಳ್ಬೇಕು, ಟ್ಯಾಬ್ಲೆಟ್ ತಗೊಂಡು ಮೇಂಟೈನ್ ಮಾಡ್ತಾ ಇದೀವಿ. ಏನು? ವಾಟ್ ಆರ್ ಯು ಮೇಂಟೈನಿಂಗ್? ಕ್ಯಾನ್ ದಿ ಟ್ಯಾಬ್ಲೆಟ್ bring you all happiness? If you really want to avoid such any chemical drug, any such drug which brings you all side effects, then come to yoga ಅಂತ ಹೇಳುವಂತಹ ಸಮರ್ಥರಾದ ಯೋಗ ಟೀಚರ್ ನಾವ್ಯಾಕೆ ಆಗ್ಬಾರ್ದು? ಬೇರೆಯವ್ರಿಗೆ ಉಪಯೋಗ ಮಾಡ್ತೀವಲ್ವ, ಕಡೆ ಪಕ್ಷ ನಮ್ಮ ಆರೋಗ್ಯವನ್ನ ನಾವ್ಯಾಕೆ ನೋಡ್ಕೊಳ್ಬಾರ್ದು? ಇದಂತೂ ಸತ್ಯನಲ್ಲ, ಅದರಲ್ಲಿ ಅನುಮಾನವೇ ಇಲ್ವಲ್ಲ. So there are parallel words. In the early days of this century or the previous century, there was a popular word called health. ಆರೋಗ್ಯವೇ ಭಾಗ್ಯ. ಇಂಗ್ಲಿಷ್ ನಲ್ಲಿ ತುಂಬಾ ಒಳ್ಳೆ ವರ್ಡ್ಗಳು ಬಂದ್ಬಿಟ್ಟು ಹೆಲ್ತ್ ಅಂಡ್ ಹೈಜೀನ್. ಹೆಲ್ತ್ ಅಂಡ್ ಹೈಜೀನ್ ಬಗ್ಗೆ ಸಾಕಷ್ಟು ಪ್ರಚಾರ ಆಯ್ತು. ಅದಾದ ನಂತರ ಸ್ವಲ್ಪ 70ರ ದಶಕದ ನಂತರ ಏನ್ ಮಾಡಿದ್ರು, ಇದಕ್ಕಿಂತ ಒಂದು ಬೆಟರ್ ವರ್ಡ್ ಕಂಡು ಹಿಡಿಬೇಕು ಅಂತ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಾವು ಯೋಗ ಟೆಕ್ಸ್ಟ್ ಬುಕ್ ಗಳನ್ನು ಬರೆಯುವಾಗ, ಯೋಗದ ಬಗ್ಗೆ ಪಾಠ ಮಾಡುವಾಗ ಕೂಡ ಇಟ್ ಆಲ್ಸೋ ಬ್ರಿಂಗ್ಸ್ ಯು ವೆಲ್ನೆಸ್. ನಾವು ಮೊದಲು ಹೇಳ್ತಾ ಇದ್ವಿ, ಇಟ್ ಈಸ್ ವೆರಿ ಗುಡ್ ಫಾರ್ ಗೈನಿಂಗ್ ಯುವರ್ ಹೆಲ್ತ್ ಅಂಡ್ ಇಟ್ ಆಲ್ಸೋ ಸಜೆಸ್ಟ್ ಯು ದಿ ಥಿಯರೀಸ್ ಆಫ್ ಹೈಜೀನ್. ಇವೆಲ್ಲ ಹೇಳ್ತಾ ಇದ್ವಿ ಮೊದಲು ಪಾಠ ಮಾಡುವರು. ನಂತರ ಅವ್ರು ಹೇಳಿದ್ ನೋಡಿ, ಆಲ್ಸೋ ಇಟ್ ಬ್ರಿಂಗ್ಸ್ ವೆಲ್ನೆಸ್ ಅಂತ ಹೇಳಿದ್ರು. ಇವ್ರು ಮುಂದೆ ಇನ್ನು ಏನೇನ್ ಹೇಳ್ಬಹುದು ಅದೆಲ್ಲ ಬರುತ್ತೆ ಯೋಗದಿಂದ, ಅದರಲ್ಲಿ ಏನು ಸಂಶಯ ಇಲ್ಲ. ಇಟ್ ಬ್ರಿಂಗ್ಸ್ ಹೆಲ್ತ್, ಇಟ್ ಟೀಚರ್ಸ್ ಹೌ ಟು ಹ್ಯಾವ್ ದಿ ಹೈಜೀನ್, how to be hygienic, and also it can bring wellness. ತುಂಬಾ ಇತ್ತೀಚೆಗೆ ಎರಡು ಶಬ್ದಗಳು ತುಂಬಾ ಪಾಪ್ಯುಲರ್ ಆಗಿದೆ. ಒನ್ ಇಸ್ ಕಾಲ್ಡ್ ದಿ ಫಿಟ್ನೆಸ್, another is the flexibility. ಯೋಗವನ್ನು ಹೇಳುವಾಗ ಇಟ್ ಬ್ರಿಂಗ್ಸ್ ಯು ದಿ ಸ್ಟೆಬಿಲಿಟಿ ಅಂಡ್ ದಿ ಫ್ಲೆಕ್ಸಿಬಿಲಿಟಿ, ಸ್ಥಿರತೆ ಮತ್ತು ಚಲನಶೀಲತೆ, ಇವುಗಳನ್ನು ನಿಮ್ಗೆ ತಂದುಕೊಡುತ್ತೆ. ಫಿಟ್ನೆಸ್ ಅನ್ನುವ ಶಬ್ದ ಇತ್ತೀಚೆಗೆ ತುಂಬಾ ಬಂದ್ಬಿಡ್ತು. ಕ್ರಿಕೆಟ್ ಟೀಮ್ ನವರೆಲ್ಲ ಹೇಳ್ತಾರೆ, ಇಫ್ ಐ ರಿಯಲಿ ವಾಂಟ್ ಟು ಗೆಟ್ ಫಿಟ್ನೆಸ್, ದೆನ್ ಐ ಹ್ಯಾವ್ ಟು ಪ್ರಾಕ್ಟೀಸ್ ಯೋಗ. ಇಫ್ ಐ ರಿಯಲಿ ವಾಂಟ್ ಟು ಬಿಕಮ್ ಎ ಇಫೆಕ್ಟಿವ್ ಕ್ರಿಕೆಟರ್, ದೆನ್ ಐ ನೀಡ್ ಯೋಗ. ನೀವು ಯೋಗ ಟೀಚರ್ ಆದ್ರೆ, ಯೋಗ ಟ್ರೈನರ್ ಆದ್ರೆ, ಥೆರಪಿಸ್ಟ್ ಆದ್ರೆ, ಯೋಗ ಡಾಕ್ಟರ್ ಆದ್ರೆ, ಯೋಗ ವಾಲಂಟಿಯರ್ ಆದ್ರೆ, ಒಬ್ಬ ಡೆಮಾನ್ಸ್ಟ್ರೇಟರ್ ಆದ್ರೆ, ಕನಿಷ್ಠ ಈ ಎಲ್ಲ ಕ್ಷೇತ್ರದ ಜನಗಳಿಗೆ ನೀವು ಹೋಗಿ ಏನನ್ನಾದ್ರೂ ಹೇಳ್ಕೊಡ್ಬೋದು. ಅವರ ಜೀವನವನ್ನ, ಸುಗಮವಾದ ಜೀವನವನ್ನ ಮಾಡ್ಬೋದು. ಆ ವ್ಯಕ್ತಿಗಳನ್ನ ಯಶಸ್ವಿ ವ್ಯಕ್ತಿಗಳನ್ನಾಗಿ, ಪರಿಣಾಮಕಾರಿಯಾದ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಪುಣ್ಯದ ಕೆಲಸ ನಿಮ್ಗೆ ಲಭಿಸುತ್ತೆ. ಯೋಚನೆ ಮಾಡಬೇಡಿ, ಹಣವೂ ಲಭಿಸುತ್ತೆ, ಹಣವೂ ಬರುತ್ತೆ, ಏನು ಖಂಡಿತ ಯೋಚನೆ ಮಾಡಬೇಡಿ. ಮೊದಲು ನಾವೆಲ್ಲ ಹೇಳ್ತಾ ಇದ್ದದ್ದು ಉಂಟು, ಯೋಗ ಅಂದ್ರೆ ಅದೊಂದು ಸೇವೆ, ಅದನ್ನ ಸೇವಾಭಾವದಿಂದ ಮಾಡಿ. ಈಗಲೂ ಅದನ್ನ ಹೇಳ್ತೇವೆ, ಮರ್ತಿಲ್ಲ. ಆದ್ರೆ ನಿಮ್ಗೆ ಹಣ ಅವಶ್ಯಕತೆ ಇದೆ ಅಂದ್ರೆ ಇದರಲ್ಲಿ ಹಣ ಕೂಡ ಸಿಗ್ತದೆ. ಏನು ಯೋಚನೆ, ನೀವು ಸ್ನಾತಕೋತ್ತರ ಇತ್ಯಾದಿಗಳನ್ನೆಲ್ಲ ಓದಿ, PhD ಇತ್ಯಾದಿಗಳನ್ನೆಲ್ಲ ಮಾಡಿ, MPhil ಎಲ್ಲ ಮಾಡಿದ್ರೆ ಯೂನಿವರ್ಸಿಟಿಲಿ ದೊಡ್ಡ ಪ್ರೊಫೆಸರ್ ಆಗ್ಬೋದು ನೀವು. ಬೇರೆ ಸಬ್ಜೆಕ್ಟ್ಗಳನ್ನ ಓದಿದವರಿಗೆ ಎಷ್ಟು ಸ್ಯಾಲ್ರಿ ಬರುತ್ತೋ, ಯಾವ ಪ್ರಮೋಷನ್ ಬರುತ್ತೋ, ಯೋಗ ಎಕ್ಸ್ಪರ್ಟ್ಗೂ ಅದೇ ಬರುತ್ತೆ. ಇದರಲ್ಲಿ ಏನು ಅನುಮಾನ ಇಲ್ಲ. ನಮ್ಮ ಮಕ್ಕಳಿಗೆ ಈಗ ಯಾರು PUCಗೆ ಎಂಟರ್ ಆಗ್ತಾ ಇದ್ದಾರೆ ಅವರಿಗೆ ಹೇಳಿ, ಯು ಟೇಕ್ ಅಪ್ ದಿ ಯೋಗ ಆಸ್ ಎ ಕೈರೀರ್. BNYS ಓದು, MSc ಓದು, ಯೋಗ ಥೆರಪಿಸ್ಟ್ ಆಗು. ಇದನ್ನೆಲ್ಲ ನೀವು ಸಜೆಸ್ಟ್ ಮಾಡಿ.
ಈಗಾಗಲೇ ನಿಮ್ಮ ವಯಸ್ಸು ಆಗ್ಲೇ ನನ್ನ ವಯಸ್ಸು 40 ಆಗ್ಬಿಟ್ಟಿದೆ, 50 ಆಗ್ಬಿಟ್ಟಿದೆ, 60 ಆಗ್ಬಿಟ್ಟಿದೆ. ದೇರ್ ಇಸ್ ಟೈಮ್. ಅಕಸ್ಮಾತ್ ನಿಮ್ಮ ವಯಸ್ಸು 80 ಆಗಿದ್ರು 90 ಆಗಿದ್ರು ಯೋಚನೆ ಮಾಡಬೇಡಿ. ಈವನ್ ಇಫ್ ಯು ಆರ್ ಆಕ್ಟೋಜೆನರಿಯನ್ ಆರ್ ನಾನ್-ಆಕ್ಟೋಜೆನರಿಯನ್, ಕೀಪ್ ಯುವರ್ ಐಸ್ ಓಪನ್. There is career for even to you. Even now you can serve the society, you can help people and you can help yourself. ಕಡೆ ಪಕ್ಷ ತುಂಬಾ ವಯಸ್ಸಾದ ಕಾಲದಲ್ಲಿ ನಿಮ್ಮಷ್ಟಕ್ಕೆ ನೀವು ನಾನು ಜೀವನವನ್ನು ನಡೆಸ್ತೀನಿ ಅನ್ನುವಂತಹ ಒಂದು ಧೈರ್ಯ ಬೇಕಲ್ಲ, ಯೋಗಾಭ್ಯಾಸ ಮಾಡಿ. ದಟ್ಸ್ ಯುವರ್ ಕೆರಿಯರ್. ಇದರಲ್ಲಿ ಅನ್ಯಾಯ ಏನು, ಇದರಲ್ಲಿ ಅನುಮಾನವೇ ಇಲ್ಲ. ಆ ಒಂದು ಧೈರ್ಯದಿಂದ ನಂಬಿಕೆಯಿಂದ ಮಾಡಿ. ಯು ಕ್ಯಾನ್ ಬಿ ಎ ಫಿಟ್ ಎನಫ್, ಯು ಕ್ಯಾನ್ ಹ್ಯಾವ್ ಎ ಫ್ಲೆಕ್ಸಿಬಲ್ ಬಾಡಿ, ಯು ಕ್ಯಾನ್ ಹ್ಯಾವ್ ಎ ಸ್ಟೇಬಲ್ ಬಾಡಿ. ತತ್ರ ಸ್ಥಿರಂ ಸುಖಂ ಆಸನಂ ಎಲ್ಲ ಹೇಳ್ತೇವೆ ನಾವು. ಇಟ್ ಬ್ರಿಂಗ್ಸ್ ಯು ದಿ ಸ್ಟೆಬಿಲಿಟಿ, ಇಟ್ ಬ್ರಿಂಗ್ಸ್ ಯು ದಿ ಕಂಫರ್ಟ್ಸ್, ನಾಟ್ ಓನ್ಲಿ ದಿ ಮಸ್ಕ್ಯುಲರ್ ಕಂಫರ್ಟ್, ಆಲ್ಸೋ ದಿ ಕಂಫರ್ಟ್ಸ್ ಇನ್ ಯುವರ್ ವಿಷನ್ಸ್, ಇನ್ ಯುವರ್ ಮೈಂಡ್, ಇನ್ ಯುವರ್ ಇಂಟೆಲಿಜೆನ್ಸ್. ಎಲ್ಲಾ ಶಾಲೆಗಳಲ್ಲಿ ಇವತ್ತು ಹೇಳ್ತಾ ಇದ್ದಾರೆ 5 ನಿಮಿಷ ಧ್ಯಾನ ಮಾಡಿಸ್ತೀವಿ, 5 ನಿಮಿಷ ಪ್ರಾಣಾಯಾಮ ಮಾಡಿಸ್ತೀವಿ, ತುಂಬಾ ಒಳ್ಳೇದು, ತುಂಬಾ ಪರಿಣಾಮ ಬೀರುತ್ತೆ ಅಂತ ನಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಕಷಾಯಗಳನ್ನೆಲ್ಲ ಕುಡಿಸ್ತಾ ಇದ್ದೇವೆ, ನವಲಿ ಮಾಡಿಸ್ತೇವೆ, ನೇತಿ ಮಾಡಿಸ್ತೇವೆ. ಯಾರಿಗೋ ನೇತಿ ಮಾಡಿಸಿದ್ರಿಂದ ಅವ್ರಿಗೆ ದೊಡ್ಡ ಆಪರೇಷನ್ ಮಾಡೋದೇ ಅವಾಯ್ಡ್ ಆಯ್ತು. ದೊಡ್ಡ ದೊಡ್ಡ ಪವಾಡಗಳನ್ನ, ಅದ್ಭುತಗಳನ್ನೆಲ್ಲ ಕೇಳ್ತಾ ಇದ್ದೇವೆ ಇತ್ತೀಚೆಗೆ. ವೈ ಡೋಂಟ್ ಟು ಸೆಲೆಕ್ಟ್ ಯೋಗ ಆಸ್ ಎ ಕೆರಿಯರ್? ನನಗೆ ಗೊತ್ತಿರುವಂತೆ ಅನೇಕ ಜನರು ಯುರೋಪಿನಲ್ಲಿ, ಅಮೆರಿಕಾದಲ್ಲಿ ತಮ್ಮ ಮೂಲ ಕೆರಿಯರ್ ಅನ್ನ ಬಿಟ್ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಯೋಗ ಟೀಚರ್ ಆಗಿ ಬಂದಿದ್ದಾರೆ. ಹಿಂದೆ ಸಂಪಾದಿಸ್ತಾ ಇದ್ದಂತ ಹಣಕ್ಕಿಂತ ಹೆಚ್ಚು ಸಂಪಾದಿಸ್ತಾ ಇದ್ದಾರೆ. ಹಿಂದೆ ದೊರೆತಿದ್ದಂತ ಜನಪ್ರಿಯತೆಗಿಂತ ಹೆಚ್ಚು ಜನಪ್ರಿಯತೆ ಅವರಿಗೆ ಸಿಕ್ಕಿದೆ. ಅದಕ್ಕಿಂತ ಮುಖ್ಯವಾಗಿ ಹಿಂದೆ ಲಭಿಸ್ತಾ ಇದ್ದಂತ ಮನಸ್ಸಂತೋಷಕ್ಕಿಂತ ಹೆಚ್ಚಿನ ಮನಸ್ಸಂತೋಷ ಒಬ್ಬ ಯೋಗ ಟೀಚರ್ ಆದ್ಮೇಲೆ ಅವರಿಗೆ ಲಭಿಸಿ. ಗ್ರ್ಯಾಂಡ್ ಮಾಸ್ಟರ್ ಪ್ರೋಗ್ರಾಮ್, ಎಸ್ಪೆಷಲಿ ಕೆಲವು ದೇಶಗಳಲ್ಲಿ, ಜರ್ಮನಿಯಲ್ಲಿ, ಫ್ರಾನ್ಸ್ ನಲ್ಲಿ, ನೆದರ್ಲ್ಯಾಂಡ್ಸ್ ನಲ್ಲಿ ಈ ಪ್ರೋಗ್ರಾಮ್ಗಳಿದೆ. ಯೋಗ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೀತಾರೆ ಅವರು. MSc ಗೆ ಈಕ್ವಲೆಂಟ್ ಅಂತ ಕೂಡ ಅದನ್ನ ಹೇಳ್ತಾರೆ. ಎಷ್ಟು ಬುದ್ಧಿವಂತ ಜನರು ಯುರೋಪಿನಲ್ಲಿ, ಅಮೆರಿಕಾದಲ್ಲಿ. ದೇ ಸ್ಟಾರ್ಟೆಡ್ ಯೋಗ ಅಲಯನ್ಸಸ್. ಇಲ್ಲಿ ನಮ್ಮ ಹತ್ರ ಬಂದು ಯೋಗವನ್ನ ಕಲಿತು ಹೋದ್ರೆ ಅಲ್ಲಿ ಒಂದು ಯೋಗ ಅಲಯನ್ಸ್ ಅಂತ ಒಂದು ಸರ್ಟಿಫಿಕೇಶನ್ ಬೋರ್ಡ್ ಇದೆ, ಬಾಡಿ ಇದೆ. ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಯಾರು ರಿಜಿಸ್ಟ್ರೇಷನ್ ಮಾಡ್ತಾನೋ ಅವನು ಹಿ ಇಸ್ ಕಾಲ್ಡ್ ಎ ರಿಜಿಸ್ಟರ್ಡ್ ಯೋಗ ಟೀಚರ್. RYT ಇತ್ಯಾದಿಗಳನ್ನೆಲ್ಲ ಕರೀತಾರೆ. Such a registered yoga teacher can teach anywhere in Europe or anywhere in America or anywhere in Australia and so on. ನಮ್ಮ ದೇಶದಲ್ಲಿ ಈ ರೀತಿಯಾದ ಆಲೋಚನೆಗಳು ತಡವಾಗಿ ಬಂತು, ತುಂಬಾ ತಡವಾಗಿ ಬಂತು. ಯಾಕೆ? ನಮ್ದು ಯೋಗಿಗಳ ದೇಶ, ಅವರು ಯೋಗಾಸನಾಭ್ಯಾಸಿಗಳ ದೇಶ. ನಮ್ಮಲ್ಲಿ ಕೇವಲ ಯೋಗಾಸನಾಭ್ಯಾಸಿಗಳು ಬೇಡ. ಯೋಗಾಸನಾಭ್ಯಾಸ ಖಂಡಿತ ಬೇಕು, ಅದು ಬೇಡ ಅಂತಲ್ಲ. ಆದ್ರೆ ಕೇವಲ ಯೋಗಾಸನಿಸ್ಟ್ ಆಗುವುದು ಬೇಡ, ಯೋಗೀಸ್. There's a lot different between becoming a yogasanist and a yogi. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವಾನಿ ಮತಿರ್ಮಮ. ನೀನೊಬ್ಬ ವಿಜಯಶಾಲಿ ಆಗ್ಬೇಕು ಅಂದ್ರೆ ಯೋಗಿಯಾಗು. ತಸ್ಮಾತ್ ಯೋಗಿ ಭವಾರ್ಜುನ. ಕೃಷ್ಣ ಯಾವ ಯೋಗಾಸನ ಮಾಡ್ತಿದ್ನೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆದ್ರೆ ಅವನನ್ನ ದೊಡ್ಡ ಯೋಗಿ ಅಂತ ನಾವು ಯಾವ ಧೈರ್ಯದಲ್ಲಿ ಕರಿತೇವೆ? ಯೋಗಿ ಅಂದ್ರೆ ಇಸ್ ಸಚ್ ಎ ಗ್ರೇಟ್ ಪೊಲಿಟಿಷಿಯನ್ ಕೃಷ್ಣ ವಾಸ್. ಈಗಿನ ರಾಜಕಾರಣ ಯಾವ ಮಹಾ, ಇದರ 10ರಷ್ಟು ಕಷ್ಟದ ದಿನಗಳನ್ನ ಕೃಷ್ಣ ಅತ್ಯಂತ ಯಶಸ್ವಿಯಾಗಿ ಎದುರಿಸಿದ್ದಾನೆ. ಆ ರಾಜಕಾರಣವನ್ನು, ಅಷ್ಟು ದೊಡ್ಡ ಯುದ್ಧವನ್ನ ನಡೆಸುವಂತ, ಅದನ್ನೆಲ್ಲ ಮ್ಯಾನೇಜ್ ಮಾಡುವಂತ ಕೌಶಲವನ್ನ ಕೃಷ್ಣನಿಗೆ ಗೊತ್ತಿತ್ತಲ್ಲ, ಬಿಕಾಸ್ ಹಿ ವಾಸ್ ಎ ಯೋಗಿ. ಇವತ್ತು ಯಾವುದೇ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ನಲ್ಲಿ ನೋಡಿ, ಫಸ್ಟ್ ಇರ್ತಾರೆ ಯೋಗದವರು. ಫಸ್ಟ್ ಯೋಗದವರು ಇರ್ತಾರೆ. ಯಾವುದೇ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಫಸ್ಟ್ ಸೆಷನ್ ಆನ್ ಯೋಗ. ಒಂದು ವೆಲ್ಕಮ್ ಡ್ರಿಂಕ್ ಆಗುತ್ತೆ. ವೆಲ್ಕಮ್ ಡ್ರಿಂಕ್ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ತೀರಾ. ರಿಜಿಸ್ಟ್ರೇಷನ್ ಆದ್ಮೇಲೆ ಫಸ್ಟ್ ಸೆಷನ್ ವಿಲ್ ಬಿ ಆನ್ ಯೋಗ ಫಾರ್ half an hour, 45 minutes or 1 hour. Then your actual training begins. ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಕಡೆ ಇದೆ ಈಗ. ಅದರಿಂದ ಸ್ನೇಹಿತರೆ, ತುಂಬಾ ಒಳ್ಳೆಯ ವಿಶಾಲವಾದ ಸ್ಕೋಪ್ ಇದೆ ಇದಕ್ಕೆ, ಯೋಗಕ್ಕೆ. ಯೋಗ ಟೀಚರ್ಸ್ ಆಗಿ ಡೆವಲಪ್ ಆಗಿ, ನಿಮ್ಮ ವಯಸ್ಸು ಯಾವುದೇ ಇರಲಿ ಚಿಂತೆ ಇಲ್ಲ, ಯಾವುದೇ ವಯಸ್ಸಿನವರು ಈಗಲೂ ಯೋಗ ಟೀಚರ್ ಆಗಿ ಡೆವಲಪ್ ಆಗುವುದಕ್ಕೆ ಸಾಧ್ಯ ಇದೆ. ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೆರಿಕಾಸ್ ಕೂಡ ಕೆಲವು ಕೋರ್ಸ್ಗಳನ್ನ ನಿಮಗೆ ಆಫರ್ ಮಾಡುತ್ತೆ. ಸ್ನಾತಕೋತ್ತರದವರೆಗೆ ನಿಮ್ಗೆ ಅಧ್ಯಯನ ಮಾಡೋದಕ್ಕೆ, ಪಾಪ ನೀವು ಪೋಸ್ಟ್ ಗ್ರಾಜುಯೇಷನ್ ವರೆಗೆ ಓದೋದಕ್ಕೆ ಇಲ್ಲಿ ಅವಕಾಶ ಇದೆ. ಇದನ್ನೆಲ್ಲ ನೀವು ಉಪಯೋಗಿಸ್ಕೊಳ್ಬಹುದು. ನಿಮ್ಮ ಯಂಗ್ಸ್ಟರ್ಸ್ಗೆ ಕೂಡ ಈ ವಿಷಯದಲ್ಲಿ ಗೈಡ್ ಮಾಡಬಹುದು. ಇಂಥ ಕೋರ್ಸ್ಗಳನ್ನೆಲ್ಲ ನೀವು ಮಾಡಬಹುದು. ಕೆರಿಯರ್ ಡೆವಲಪ್ಮೆಂಟ್ ಅನ್ನ ಮಾಡಬಹುದು ಯೋಗದಲ್ಲಿ.
ಆ ಮೂಲಕ ನೀವು ಅತ್ಯಂತ ಸಮರ್ಥನೀಯವಾದ ವ್ಯಕ್ತಿಗಳಾಗಿ ಬದುಕುವುದಕ್ಕೆ ಸಾಧ್ಯ ಇದೆ, ಲೋಕಕ್ಕೆ ನಿಮ್ಮಿಂದ ಉಪಕಾರ ಆಗುತ್ತೆ ಅಂತ ಹೇಳಿ ಅವ್ರನ್ನ ಒಬ್ಬ ಯೋಗ ಕೆರಿಯರ್ ಪ್ರೋಗ್ರಾಮರ್ ಅಥವಾ ಯೋಗ ಕೆರಿಯರ್ ಅನ್ನು ಅವಲಂಬಿಸಿರುವಂತಹ ವ್ಯಕ್ತಿಗಳನ್ನಾಗಿ ಮಾಡುವುದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಬಹುಶಃ ಒಂದು ಹಂತಕ್ಕೆ ಬಂದು ತಲುಪಿದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಕೇಳಬಹುದು, ಏನಾದ್ರೂ ಸೇರಿಸೋದಿದ್ರೆ ಸೇರಿಸಬಹುದು. ನಾನು ಹೇಳಿದ ವಿಷಯದಲ್ಲಿ ಏನಾದ್ರೂ ಸರಿ ಇಲ್ಲ ಅಂದ್ರೆ ಅದನ್ನ ಡಿಲೀಟ್ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಐ ಕೀಪ್ ದಿ ಮ್ಯೂಟ್ ಆಗಿದೆ. ಡಾಕ್ಟರ್ ಜಿ ಮ್ಯೂಟ್ ಆಗಿದೆ. ಹಲೋ ನಾಗರಾಜ್ ಜಿ ಮ್ಯೂಟ್ ಆಗಿದೆ. ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ ಅಂತ ಕೇಳಿದೆ ನಾನು. ಚಿಂತೆ ಇಲ್ಲ, ಏನು ಹೇಳೋದಿಲ್ಲ ಅಂದ್ರೆ ಏನು ಯೋಚನೆ ಮಾಡಬೇಡಿ. ತುಂಬಾ ಹೊತ್ತಿನಿಂದ ಮ್ಯೂಟ್ ಆಗಿತ್ತಾ? ಇಲ್ಲ, ಈಗ ಜಸ್ಟ್ ಲಾಸ್ಟ್ ವರ್ಡ್ ಅರ್ಥ ಆಗಿಲ್ಲ ಅಷ್ಟೇ. ಇದನ್ನ ನೀವು ಯಾರು ದೊಡ್ಡವರಿದ್ದೀರಾ, ಪೇರೆಂಟ್ಸ್ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಖಂಡಿತ ಇದನ್ನ ಮತ್ತೆ ಹೆಚ್ಚು ಅಧ್ಯಯನಶೀಲರಾಗ್ತಾರೆ. ನಮ್ಮ ಮಕ್ಕಳು ಸಹನಶೀಲರಾಗಿ ಬದುಕ್ತಾರೆ. ಜೀವನದಲ್ಲಿ ಎಷ್ಟು ಹಣ ಸಂಪಾದನೆ ಮಾಡ್ತಾರೆ ಅನ್ನೋದಕ್ಕಿಂತ ಅವರು ಸಂತೋಷದಿಂದ ಬದುಕುವುದಕ್ಕೆ ಬೇಕಾದಂತಹ ಜೀವನ ಕೌಶಲವನ್ನು ನಾವು ಹೇಳ್ಕೊಡ್ಬೇಕು ಅನ್ನೋದಾದ್ರೆ ಪ್ಲೀಸ್ ಡೆವಲಪ್ ಎ ಯೋಗ ಕೆರಿಯರ್ ಇನ್ ದೆಮ್. ಅಕಸ್ಮಾತ್ ನೀವು ಇಂಜಿನಿಯರ್ ಓದಿಸ್ಬೇಕು ಅಂತಿದ್ರೆ ಓದಿಸಿ, ಚಿಂತೆ ಇಲ್ಲ, ತಪ್ಪಿಲ್ಲ. ಆದ್ರೆ ಆ ಮಗನಿಗೆ ಅಥವಾ ಮಗಳಿಗೆ ಒಂದಿಷ್ಟು ಯೋಗದ ಬಗ್ಗೆ ಶಿಕ್ಷಣವನ್ನ ಕೊಡಿಸಿ, ಅವರು ಸಂತೋಷದಿಂದ ಬದುಕ್ತಾರೆ. ಒಂದು ಅಡಿಷನಲ್ ವಿದ್ಯೆ ಅನ್ನುವ ರೀತಿಯಲ್ಲಾದ್ರೂ ಇದನ್ನ ಖಂಡಿತ ಕೊಡಿ. ಅವರ ಬದುಕು ಹಸನಾಗಿರುತ್ತೆ. ಮುಂದೆ ಅನೇಕ ಜನರಿಗೆ ಅವರು ಮಾರ್ಗದರ್ಶಿಗಳಾಗ್ತಾರೆ. ಅಂಥ ಒಂದು ಜೀವನವನ್ನ ಅವರು ಬದುಕುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪೇರೆಂಟ್ಸ್ ಆಗಿ ನಾವು ಇಷ್ಟು ಕೆಲಸವನ್ನ ಖಂಡಿತವಾಗಿಯೂ ಮಾಡೋಣ. ಈಗಲೂ ಕೂಡ ನೀವು ಯೋಗದ ಬಗ್ಗೆ, ಯೋಗ ವಾಲಂಟಿಯರ್ ಆಗ್ಬೋದು, ಯೋಗ ಟೀಚರ್ ಆಗ್ಬೋದು, ಯೋಗ ಇನ್ಸ್ಟ್ರಕ್ಟರ್ಸ್ ಅಂತ ಆಗ್ಬೋದು, ಟ್ರೈನರ್ಸ್ ಆಗ್ಬೋದು. ಈಗಾಗಲೇ ನೀವು ಯಾವ್ದಾದ್ರು ಒಂದು ಬ್ಯಾಚುಲರ್ ಡಿಗ್ರಿಯನ್ನ ಮಾಡಿದ್ರೆ MSc ಅನ್ನ ಓದಬಹುದು. MSc ಓದಿದ್ರೆ PhD ಅನ್ನ ಮಾಡ್ಬೋದು, MPhil ಅನ್ನ ಮಾಡ್ಬೋದು, ಡಿಲಿಟ್ ಗಳನ್ನ ಮಾಡಬಹುದು. ಇವೆಲ್ಲ ಯಾಕೆ ಮಾಡ್ಬೇಕು ಅಂದ್ರೆ ಆ ಯೋಗದಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋ ಸಲುವಾಗಿ ಇವುಗಳನ್ನ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ. ಇಷ್ಟು ಅವಕಾಶ ಮತ್ತೆ ನೀವು ಇತ್ತೀಚೆಗೆ ನೀವು ಗೂಗಲ್ ನಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಗಳು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಯೋಗದ ಬಗ್ಗೆ ಅದೆಷ್ಟು ರಿಸರ್ಚ್ ಆಗಿದೆ ಅಂದ್ರೆ, ಒಂದು ಸೂರ್ಯ ನಮಸ್ಕಾರದ ಬಗ್ಗೆನೆ ನೀವು ಬೇಕಾದಷ್ಟು ಪೇಪರ್ಸ್ ಅನ್ನ ನೋಡ್ಬೋದು. ಅನೇಕ ಸ್ಕಾಲರ್ಸ್ ಸಬ್ಮಿಟ್ ಮಾಡಿರುವಂಥದ್ದು ಸಾವಿರಾರು ಪೇಪರ್ಸ್ ಸೂರ್ಯ ನಮಸ್ಕಾರದ ಬಗ್ಗೆನೆ. ಬೇರೆ ಯಾವುದೇ ಒಂದು ಫಾರ್ವರ್ಡ್ ಬೆಂಡಿಂಗ್ ಪೋಸ್ಚರ್, ಬ್ಯಾಕ್ವರ್ಡ್ ಬೆಂಡಿಂಗ್ ಪೋಸ್ಚರ್, ಆರ್ ಎನಿ ಪೋಸ್ಚರ್ ದಟ್ ಹೆಲ್ಪ್ಸ್ ಟು ರಿಲೀವ್ ದಿ ಬ್ರಾಂಕಿಯಲ್ ಪ್ರಾಬ್ಲಮ್ಸ್, ಆನ್ ಬಯೋಕೆಮಿಕಲ್ ವೇರಿಯೇಬಲ್ಸ್, ನಿಮ್ಮ ಶರೀರದಲ್ಲಿ ಆಗುವಂತ ಬೇರೆ ಅನೇಕ ವ್ಯತ್ಯಾಸಗಳು, ಡಯಾಬಿಟಿಸಿನ ಬಗ್ಗೆ ಸಾಕಷ್ಟು ಪೇಪರ್ಸು, ಎಲ್ಲ ಪೇಪರ್ಸು ಬನ್ನಿ. ಇಂಥದ್ದು ಇಲ್ಲ ಅನ್ನುವಂತಿದೆ. ಅಷ್ಟು ದೊಡ್ಡ ರಿಸರ್ಚ್ ಇವತ್ತು ಯೋಗ ಕ್ಷೇತ್ರದಲ್ಲಾಗಿದೆ. ನೀವು ಬಂದ್ರೆ ಇನ್ನೂ ಅಷ್ಟು ವಿಷಯಗಳು ನಿಮ್ಗೆ ಸಿಕ್ಕುತ್ತೆ, ಇದರಲ್ಲಿ ಏನು ಅನುಮಾನವೇ ಇಲ್ಲ. ಆದ್ರೆ ನಮ್ಮಲ್ಲಿ ಅಧ್ಯಯನಶೀಲರು ಬೇಕು, ಶ್ರದ್ಧೆಯಿಂದ ಅಭ್ಯಾಸಿಗಳು ಬೇಕು. ಯಾಕೆಂದ್ರೆ ಯೋಗದ ಮೂಲ ಒಂದು ನಂಬಿಕೆ ಇದೆ, ಅದು ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಅಭ್ಯಾಸವನ್ನು ಮಾಡುವುದರಿಂದ, ವೈರಾಗ್ಯವನ್ನು ತಾಳುವುದರಿಂದ ಯೋಗದ ಸಿದ್ಧಿಯು ಆಗುತ್ತದೆ ಅಂತ ಒಂದು ಮಾತಿದೆ. ಅದರಿಂದ ಯೋಗ, ನಾನು ನಿಜವಾದ ಯೋಗಾಭ್ಯಾಸಿ ಆಗಿದ್ದೇನೆ, ಯೋಗ ಶಿಕ್ಷಕ ಆಗಿದ್ದೇನೆ, ಯೋಗ ಎಕ್ಸ್ಪರ್ಟ್ ಆಗಿದ್ದೇನೆ, ಯೋಗ ಎಕ್ಸ್ಪೋನೆಂಟ್ ಆಗಿದ್ದೇನೆ, ಆ ರೀತಿ ನೀವು ಹೇಳ್ಕೊಳ್ಬೇಕಾದ್ರೆ ನಿತ್ಯ ಅಭ್ಯಾಸ ಇರಬೇಕು, ನಿತ್ಯ ಅಧ್ಯಯನ ಇರಬೇಕು. ಎರಡು ತುಂಬಾ ಮುಖ್ಯವಾದದ್ದು. ಅಭ್ಯಾಸ ಇರಬೇಕು, ಆ ಒಂದು ತ್ಯಾಗದ ಜೀವನ ಇರಬೇಕು. ಹಾಗಾಗಿ ನಮ್ಮ ವ್ಯಕ್ತಿಗತವಾದ ಜೀವನವೂ ಇದರಿಂದ ಸರಿಯಾಗಿರುತ್ತೆ. ಮತ್ತಲ್ಲದೆ ಬೇರೆಯವರ ಜೀವನವನ್ನ ಕೂಡ ನಾವು ಸಂತೋಷದ ಜೀವನವನ್ನಾಗಿ ಮಾಡುವುದಕ್ಕೆ ನಾವು ಕಾರಣೀಭೂತರಾಗ್ತೇವೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಏನಾದ್ರೂ ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ರೆ ಈಗಲೂ ಅವಕಾಶ ಇದೆ. ವಿಶಾಲ್ ಅವರೇ. ನಮಸ್ತೆ. ರೈಟ್ ಪ್ರಶ್ನೆ ಇದೆ ಸರ್. ಹಂಬಲ್ ಪ್ರಣವ್, ನಮಸ್ಕಾರ. ನಮಸ್ತೆ.
ಎಷ್ಟು ಸೂಕ್ಷ್ಮವಾಗಿ ಸರಳವಾಗಿ ನೀವು ಹೇಳಿದ್ರಿ ಸರ್. ರಿಯಲಿ ಇಟ್ ಈಸ್ ನಮ್ಮ ಪೂರ್ವಜನ್ಮ ಸುಕೃತ ಅಂದ್ಕೊಂತೀವಿ. ಇದರಲ್ಲಿ ನನಗೆ ಜಸ್ಟ್ ವಿಭೂತಿ ಪಾತ ಇನ್ ಪತಾಂಜಲಿ ಸದ್ದರ್ಶನ ಜಸ್ಟ್ ಬ್ರೀಫ್ ಆಗಿ ಅದು ಏನಂತ ಷಡ್ದರ್ಶನ and ವಿಭೂತಿ ಪಾದ. Shaddarsana is a school of thought in philosophy. School of thought. Every civilization, any country is identified its philosophical thought. ಯಾವುದೇ ದೇಶದ ಬಗ್ಗೆ ನಾವು ತಿಳ್ಕೊಳ್ಬೇಕು ಚಾರಿತ್ರಿಕವಾಗಿ ಅಂದಾಗ ಅಲ್ಲಿ ಯಾವ ಫಿಲಾಸಫಿಕಲ್ ಥಾಟ್ ಇದೆ. ಗ್ರೀಸಿನ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ಅಲ್ಲಿ ಪ್ಲೇಟೋ ಇದ್ದ, ಅರಿಸ್ಟಾಟಲ್ ಇದ್ದ, ಇನ್ಯಾರೋ ಇದ್ದ, ಇವನ್ನೆಲ್ಲ ಮೊದಲು ತಿಳ್ಕೊಳ್ತಾ ಹೋಗ್ತೀವಿ. ಇನ್ಯಾವುದೋ ಚೈನಾದ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ಅಲ್ಲಿ ಕನ್ಫ್ಯೂಷಿಯಸ್ ಇದ್ದ, ಮುಂತಾದ ಯಾವುದೇ ದೇಶದ ಬಗ್ಗೆ ಅಲ್ಲಿ ಯಾರು ದೊಡ್ಡ ದೊಡ್ಡ ಜ್ಞಾನಿಗಳಿದ್ರು ಮತ್ತು ಅವು ಯಾವ ರೀತಿಯಾದ ಆಲೋಚನಾ ಮಾರ್ಗವನ್ನ ಹರಿಬಿಟ್ರು, ಇವುಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹಾಗೆ ಭಾರತ ದೇಶದಲ್ಲಿಯೂ ಈ ಫಿಲಾಸಫಿ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಧಾನವಾದ 6 ಮಾರ್ಗಗಳಿವೆ. ದೇ ಆರ್ ಕಾಲ್ಡ್ ಸ್ಕೂಲ್ ಆಫ್ ಥಾಟ್ಸ್. ಅಂದ್ರೆ ತತ್ವಶಾಸ್ತ್ರದ ವಿವಿಧ ಮಾರ್ಗಗಳು ಅಂತ ಹೇಳ್ಬೋದು ಅವುಗಳನ್ನು. ಅವು ಯಾವುದು 6 ಅಂದ್ರೆ ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ನ್ಯಾಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ಮೀಮಾಂಸ ಮತ್ತು ವೇದಾಂತ ಅಂತ ಹೇಳಿ 6 ಇವೆ. ಇದರಲ್ಲಿ ಹೆಚ್ಚು ಪಾಪ್ಯುಲರ್ ಆಗಿರುವಂತದ್ದು, ಎಲ್ಲರೂ ಒಪ್ಪಿಕೊಳ್ಳುವಂತಹದ್ದು, ಸಂದೇಹವಿಲ್ಲದೆ ಒಪ್ಪಿಕೊಳ್ಳುವಂತಹದ್ದು ಯೋಗ ಅಂತ ಹೇಳಿ ಕೇಳ್ತೇವೆ. ಇನ್ನ ಪತಂಜಲಿ ಒಬ್ಬ ಮುಖ್ಯವಾದ ಋಷಿ ಪರಂಪರೆಯಲ್ಲಿ ಬಂದಂತಹ ವ್ಯಕ್ತಿ ಪತಂಜಲಿ. ಯೋಗಶಾಸ್ತ್ರದ ಬಗ್ಗೆ ಒಂದು ಸೂತ್ರವನ್ನ ನಮ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ಯೋಗ ಸೂತ್ರಗಳು ಅಂತ ಹೆಸರು. 4 ಅಧ್ಯಾಯಗಳಲ್ಲಿ ಇದು ಬರುತ್ತೆ. ಆ ಒಂದೊಂದು ಅಧ್ಯಾಯಕ್ಕೆ ಪಾದ ಅಂತ ಹೆಸರು. ಮೊದಲನೇ ಅಧ್ಯಾಯಕ್ಕೆ ಸಮಾಧಿ ಪಾದ, ಸಾಧನ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ ಅಂತ 4 ಅಧ್ಯಾಯಗಳಿಗೆ 4 ಹೆಸರನ್ನ ಇಟ್ಟಿದ್ದಾರೆ. ಪಾದ ಮೀನ್ಸ್ ಎ ಕ್ವಾಡ್ರೆಂಟ್, 4ನೇ ಒಂದು ಭಾಗ ಅಂತ ಹೇಳಿ ಕೂಡ ಅರ್ಥ ಇದೆ. ಇದರಲ್ಲಿ 3ನೇ ಅಧ್ಯಾಯವನ್ನ ನಾವು ವಿಭೂತಿ ಪಾದ ಅಂತ ಹೇಳ್ತೇವೆ. ವೇರ್ ಇನ್ ದಿ ಬೆನಿಫಿಟ್ಸ್ ಆಫ್ ಯೋಗ ಹ್ಯಾಸ್ ಬಿನ್ ನರೇಟೆಡ್. ವಿಭೂತಿ ಪಾದದಲ್ಲಿ ಯೋಗವನ್ನ ಅಭ್ಯಾಸ ಮಾಡುವುದರಿಂದಾಗಿ ಯಾವ ಯಾವ ಫಲಗಳು ನಮಗೆ ಸಿಕ್ಕತ್ತೆ, ಲಭಿಸುತ್ತೆ, ಬೆನಿಫಿಟ್ಸ್ ಏನಿಂದ ಅಂತ ಹೇಳ್ತೇವೆ. ಈಗ ನಾವು ಪ್ರಾಜೆಕ್ಟ್ಗಳನ್ನ ಬರೆಯುವಾಗ ಯೋಗದಲ್ಲಿ ಅಥವಾ ಯಾವ್ದಾದ್ರು ಥೆರಪಿಯನ್ನ ಮಾಡಿದ ಸಂದರ್ಭದಲ್ಲಿ, ಟ್ರೀಟ್ಮೆಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಪ್ರೋಟೋಕಾಲ್ ಇಟ್ಕೊಂಡಿದ್ದೇವೆ ಬರೆಯುವಾಗ. ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ದಿ ಪ್ರಾಕ್ಟೀಸಸ್ ಅಂತ ಬರಿತೀವಿ. ಈಗ್ಲೂ ಬೆನಿಫಿಟ್ಸ್ ಬರಿತೇವೆ, ಕಾಂಟ್ರಾ ಇಂಡಿಕೇಶನ್ಸ್ ಬರಿತೇವೆ. ಹಾಗಾಗಿ ಆ ಬೆನಿಫಿಟ್ಸಿನ ಬಗ್ಗೆ ಆ ವಿಭೂತಿ ಪಾದದಲ್ಲಿ ನಾವು ಕಾಣ್ತೇವೆ. ತುಂಬಾ ವಾಸ್ಟ್ ಆಗಿದೆ. ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಅದನ್ನು ಕುರಿತಾಗಿ ಮಾತನಾಡೋದಕ್ಕೆ ಸಾಧ್ಯ ಇದೆ. ಈಗ ಸದ್ಯಕ್ಕೆ ಅಷ್ಟು ಪರಿಚಯ ಮಾತ್ರ ಹೇಳಿದೆ. ಅಬೌಟ್ ದಿ ಬೆನಿಫಿಟ್ಸ್ ಆಫ್ ಯೋಗ is explained in the 3rd chapter called the Vibhuti Pada of the Patanjali Yoga Sutra. Okay. Thank you so much, sir. Any such question or any suggestions from your end also received gladly. ನೀವು ಪ್ರಶ್ನೆನೇ ಕೇಳಬೇಕಂತಿಲ್ಲ. ನಾನು ಹೇಳಿದ ವಿಷಯಕ್ಕೆ ಮತ್ತೇನಾದ್ರೂ ಸ್ವಲ್ಪ ಸೇರಿಸಬಹುದು ಈ ರೀತಿಯಾಗಿ, ಅದು ಕೂಡ ಮಾಡಬಹುದು, ತಪ್ಪೇನಿದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ನಾನು ನಿಮ್ಮ ಪ್ರಶ್ನೆಗಳಿಗೋಸ್ಕರ ಅಂತ ಹೇಳಿ ಒಂದು 10 ನಿಮಿಷದ ಸಮಯವನ್ನ ಉಳಿಸಿಕೊಂಡೆ, ಏನಾದ್ರೂ ನೀವು ಕೇಳಬಹುದೇನೋ ಅಂತ ಹೇಳಿ. ನೋಡಿ, ನೆದರ್ಲ್ಯಾಂಡ್ಸ್ ನಲ್ಲಿ ಒಮ್ಮೆ ಒಂದು ಕಾಲ್ ಕೊಟ್ಟು ಎಲ್ಲರೂ ಒಟ್ಟಾಗಿ ಸೇರಿ ಸೂರ್ಯ ನಮಸ್ಕಾರವನ್ನ ಮಾಡೋಣ, ಸನ್ ಸ್ಯಾಲ್ಯುಟೇಷನ್ ಅಂತ ಇಂಗ್ಲಿಷ್ ನಲ್ಲಿ ಏನೋ ಹೇಳ್ತಾರೆ. ನೆದರ್ಲ್ಯಾಂಡ್ಸ್ ತುಂಬಾ ಚಿಕ್ಕ ದೇಶ, ಸಮುದ್ರ ಮಟ್ಟದಿಂದ ಕೆಳಗಿರುವಂತ ದೇಶ, ತುಂಬಾ ಬೆಟ್ಟ ಗುಡ್ಡಗಳ ರೀತಿ ಇರುವಂತ ದೇಶ. ಪ್ಲೈನ್ ಲ್ಯಾಂಡ್ಸ್ ಸಿಗೋದೇ ಬಹಳ ಕಷ್ಟ, ಅದೆಲ್ಲೂ ಇಲ್ಲ. ಪ್ಲೈನ್ ಲ್ಯಾಂಡ್ ಹುಡುಕಾಡಿದ್ರೆ ಅಂದ್ರೆ ಮೈದಾನ ಎಲ್ಲಾದ್ರೂ ಸಿಕ್ಕತ್ತಾ ಅಂತ, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ಅವರು ಒಂದು ಸಂಡೇ ದಿವಸ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಎಲ್ಲಿ ಮಾಡಿದ್ರು ಅಂದ್ರೆ ರೋಡ್ ನಲ್ಲಿ ಸೇರ್ಬಿಟ್ರು. ರೋಡ್ ಮೇಲೆ, ಆ ರೋಡ್ ನಲ್ಲಿ ಪರ್ಮಿಷನ್ ತಗೊಂಡು ಇಲ್ಲಿ ಯೋಗಾಭ್ಯಾಸವನ್ನ ಮಾಡ್ತೇವೆ. ಎಷ್ಟು ಜನ ಸೇರಿದ್ರು? 5,000 ಜನ ಸೇರಿದ್ರಂತೆ. ನಮ್ ದೇಶದಲ್ಲಿ ಸ್ವಲ್ಪ 5,000 ಜನ ಸೇರಿಸ್ಬೇಕಾದ್ರೆ ಒಂದ್ ತಿಂಗಳು ನಾವು ಕಷ್ಟಪಡ್ಬೇಕು. ಒಂದ್ ತಿಂಗಳು ನಾವು 100 ಜನ ಕಷ್ಟಪಡ್ಬೇಕು. ಅದ್ರಲ್ಲಿ ಒಬ್ಬರೋ ಇಬ್ಬರೋ ಬಹಳ ಕಷ್ಟಪಡ್ಬೇಕು 5,000 ಜನ ಸೇರ್ಸಿದ್ವಿ. ಕೊನೆಯಲ್ಲಿ ಬಂದ ಮೇಲೆ ಹೇಳ್ತಾರೆ, ಅವ್ರು ಹೇಳಿದ್ರು ಪಾಪ ಇನ್ ಬೇಜಾರು ಮಾಡ್ಕೊಳ್ತಾರೆ ಅಂತ ಅವ್ರಿಗೋಸ್ಕರ ಬಂದೆ ಅಂತ ಹೇಳ್ತಾರೆ. ಬೇರೆ ಯಾರೋ ಯೋಗ ಟೀಚರ್ ಬೇಜಾರು ಮಾಡ್ಕೊಳ್ತಾರೆ ಅಂತ ಬಂದಿರೋರು ಒಂದಷ್ಟು ಜನ ಇರ್ತಾರೆ. ಇವರು ಎಲ್ಲ ಬೇಕಾಗಿರೋದು ನಮ್ಗೆ ಯೋಗದ ನಿಜವಾದ ಶಕ್ತಿಯನ್ನ ಅರಿತು ಅದರಿಂದ ಒಳ್ಳೆಯ ಫಲಗಳು ನನಗೆ ಲಭಿಸುತ್ತೆ, ನಾನು 4 ಜನರಿಗೆ ಉಪಕಾರಿಯಾಗಿ ಬದುಕಬಹುದು ಅಂತ ಆದರ್ಶಗಳನ್ನ ಇಟ್ಕೊಳ್ತಾರಲ್ಲ, ಅಂಥ ಜನ ನಮ್ಗೆ ಇವತ್ತು ಬೇಕು. ಖಂಡಿತ ಆ ದೇಶಗಳಲ್ಲಿ ಇದೆ ಇವತ್ತು. ನಮ್ಗೆ ಯಾಕೆ, ನಮ್ಗೆ ಒಂದು ತೃಪ್ತ ಜೀವನ, ಅಲ್ಪ ತೃಪ್ತರು ನಾವು ಅಂತ ಅನಿಸ್ಬಿಟ್ಟಿದೆ.
ನಾನು ನಿರಾಶೆಯಿಂದ ಮಾತಾಡ್ತಿಲ್ಲ, ಈಗಲೂ ಭರವಸೆ ಇದೆ ನನಗೆ, ಖಂಡಿತ ಏನು ಯೋಚನೆ ಇಲ್ಲ. ಇವತ್ತಿನ ಯುವ ಪೀಳಿಗೆಯ ಮೇಲೆ ನಾವು ಸಂಪೂರ್ಣವಾಗಿ ಭರವಸೆಯನ್ನ ಇಡಬಹುದು. ಹಿಂದಿನವರಿಗಿಂತ ಇವತ್ತು 20, 25 ವಯಸ್ಸಿನವರು, 30, 40 ವಯಸ್ಸಿನವರು ಕೂಡ ತುಂಬಾ ಉತ್ಸುಕರಾಗಿದ್ದಾರೆ, ಹೆಚ್ಚು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ನಾನು ಸುಮಾರು ವರ್ಷಗಳಿಂದ ನಾನು ಪಾಠ ಮಾಡ್ತಾ ಇದ್ದೇನೆ, ಬೋಧನೆ ಮಾಡ್ತಾ ಇದ್ದೇನೆ, ಉಪನ್ಯಾಸಗಳನ್ನು ಮಾಡ್ತಾ ಇದ್ದೇನೆ, ಶಿಕ್ಷಣವನ್ನು ಕೊಡ್ತಾ ಇದ್ದೇನೆ. ಯೋಗದ ಬಗ್ಗೆ, ಫಿಲಾಸಫಿಯ ಬಗ್ಗೆ, ನ್ಯಾಚುರೋಪತಿಯ ಬಗ್ಗೆ ಎಲ್ಲ ಹೇಳ್ತಾ ಇದ್ದೇನೆ. ಕಳೆದ ಸುಮಾರು 10-15 ವರ್ಷಗಳಿಂದ ಬರ್ತಾ ಇರುವಂತ ಪೀಳಿಗೆ ಇದೆಯಲ್ಲ, ತುಂಬಾ ಆಸಕ್ತರು, ಹೈಲಿ ಎಫೆಕ್ಟಿವ್, ಸಾಕಷ್ಟು ಕೇಳ್ತಾರೆ, ಸಾಕಷ್ಟು ತಿಳ್ಕೊಳ್ಬೇಕು ಅನ್ನುವಂತ ಆಸಕ್ತಿ ಇದೆ ಅವರಲ್ಲಿ, ರಿಸರ್ಚ್ ಮೈಂಡ್ ಇದೆ, ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದ್ರ ಮೈಂಡ್ ಇದೆ. ಕಳೆದ 10 ವರ್ಷದಲ್ಲಿ ಸಾಕಷ್ಟು ಪುಸ್ತಕಗಳು ಯೋಗದ ಬಗ್ಗೆ ಬಂದ್ಬಿಟ್ಟು, ಎಲ್ಲ ನ್ಯೂ ಆಥರ್ಸ್. ಅವ್ರಿಗೆ ಯಾರಿಗೂ ಸಂಸ್ಕೃತದ ಜ್ಞಾನ ಅಷ್ಟು ಚೆನ್ನಾಗಿಲ್ಲ, ಅದೂ ಚೆನ್ನಾಗಿದ್ಬಿಟ್ಟಿದ್ರೆ ಇನ್ನೂ ಒಳ್ಳೆ ಪುಸ್ತಕಗಳು ಬರ್ತಾ ಇತ್ತು. ಅವ್ರು ನಮ್ಮ ಹತ್ರ ಅಂತ ಯಾರ ಹತ್ರನೂ ಬರ್ತಾರೆ, ಇದೇನೋ ಈ ಸೂತ್ರದಲ್ಲಿ ಹೀಗೆಲ್ಲ ಹೇಳ್ತಾರಲ್ಲ, ಏನಿದು? ವಿ ಹ್ಯಾವ್ ಟು ಸ್ಟಡಿ ಪತಂಜಲಿ, ಯು ಹ್ಯಾವ್ ಟು ಸ್ಟಡಿ ಸ್ವಾತ್ಮಾರಾಮಸ್, ಹಠಯೋಗ ಪ್ರದೀಪಿಕಾ, ಘೇರಂಡ ಸಂಹಿತ, ವಾಚಸ್ಪತಿ ಮಿಶ್ರ, ವ್ಯಾಸ, ಭೋಜ ಪ್ರಬಂಧ, ಎಷ್ಟು ಅಮೂಲಾಗ್ರವಾದ ಗ್ರಂಥಗಳು ಸಂಸ್ಕೃತದಲ್ಲಿ ಇವೆ. ಅವುಗಳನ್ನೆಲ್ಲ ನಾವು ಯಾವಾಗ ಸಮಕಾಲೀನ ಭಾಷೆಗೆ ತರುವುದು, ಅಲ್ಲಿದ್ದ ಮೂಲ ಸತ್ಯವನ್ನ ಯಾವತ್ತು ನಾವು ಜನತೆಗೆ ತಿಳಿಸುವುದು, ನಾವು ತಿಳ್ಕೊಳ್ಳುವುದು, ದೊಡ್ಡ ದೊಡ್ಡ ಕೆಲಸಗಳು ನಮ್ಮ ಮುಂದೆ ಇದೆ. ಹಾಗಾಗಿ ಬನ್ನಿ, ನೀವೀಗಾಗಲೇ ಸಂತೃಪ್ತರಾಗಿದ್ರೆ ನನಗೆ ಸಾಕು, ನಾನು ಒಳ್ಳೆ ಕೆಲಸ ಮಾಡಿ ರಿಟೈರ್ ಕೂಡ ಆಗ್ಬಿಟ್ಟಿದ್ದೇನೆ, ಈಗ ನನಗೆ ಯೋಗದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಆಗಿದೆ. ಖಂಡಿತ ನೀವು ಬೇಕು, ಆ ರೀತಿ ರಿಟೈರ್ ಆಗಿರೋರು ನೀವು ಬೇಕು, ಕುತ್ಕೊಂಡು ಅಧ್ಯಯನ ಮಾಡಿ. ನನಗೆ ಹಣ ಗಳಿಸುವಂತ ಅಗತ್ಯ ಏನಿಲ್ಲ, ತುಂಬಾ ಸಂತೋಷ. ಯೋಗಕ್ಕೋಸ್ಕರ ಕೆಲಸ ಮಾಡಿ, ಯುವ ಪೀಳಿಗೆಯನ್ನ ಪ್ರೇರೇಪಿಸಿ ಕರ್ಕೊಂಡು ಬನ್ನಿ. ನೀವು ಇವತ್ತಿನ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿ. ಯಾರೋ ಒಬ್ರು ಹೇಳಿದ್ರು, ಇತ್ತೀಚೆಗೆ ಒಬ್ಬ 90 ವರ್ಷ ದಾಟಿರುವಂತವ್ರು, ಅವ್ರು ಹೇಳಿದ್ರು, ನಾನು ಎಷ್ಟು ದಿವಸ ಬದುಕಿರ್ತೀನೋ ಗೊತ್ತಿಲ್ಲ, ಏನಾದ್ರೂ ಯೋಗ ಕಲಿಯಬಹುದಾ? ನಾನು ಹೇಳಿದೆ, ನೀವು ಒಂದೇ ದಿವಸ ಬದುಕಿರ್ತೀರಾ ಅಂದ್ರೂ ಚಿಂತೆ ಇಲ್ಲ, ಇಲ್ಲಿ ಬನ್ನಿ ನಾಳೆ. ಕಡೆ ಪಕ್ಷ ಒಂದು ದಿವಸ ಆದ್ರೂ ನಾನು ಯೋಗ ಮಾಡಿದೆ ಅಂತ ಅವರಿಗೆ ಸಂತೋಷ ಆಗುತ್ತಲ್ಲ, ಸಾಕು. ಹಾಗಂತ ಎಲ್ಲರೂ ಒಂದ್ ದಿವಸಕ್ಕೋಸ್ಕರ ಕಾಯೋದಕ್ಕೆ ಹೋಗ್ಬೇಡಿ, ತುಂಬಾ ದಿವಸ ನಾವು ಬದುಕುವುದಿದೆ, ಇವತ್ತೇ ಬೇಡ. ಟುಡೇ ಈಸ್ ದಿ ಬೆಸ್ಟ್ ಡೇ ಅಂಡ್ ದಿಸ್ ಟೈಮ್ ಇಸ್ ದಿ ಬೆಸ್ಟ್ ಟೈಮ್. ಬಿಗಿನ್ ಯುವರ್ ಕೆರಿಯರ್ ರೈಟ್ ನೌ. ನಾನು ನಾಳೆಯಿಂದ ಮಾಡ್ಬಿಡ್ತೀನಿ, ಬೇಡ, ಫ್ರಮ್ ರೈಟ್ ನೌ. ಈ ಕ್ಷಣದಿಂದ ನೀವು ಅದು ಯೋಗದ ಕೆರಿಯರ್ ನಲ್ಲಿ ನಿಂತಿದ್ದೀರಿ. ಎಲ್ಲಿ ನೋಡಿದ್ರು ನಿಮ್ಗೆ ಆ ಯೋಗದ ಯಾವುದೋ ಒಂದು ವಿಷಯ ಕಾಣಿಸ್ಬೇಕು. ಯಾವ ಪುಸ್ತಕ ನೋಡಿದ್ರು ಅದ್ರಲ್ಲಿ ಯೋಗದ ವಿಷಯ ಏನಾದ್ರು ಹೇಳಿದಾರ, ಮನುಷ್ಯನಿಗೆ ಅನುಕೂಲ ಆಗುವಂತ ವಿಷಯ ಏನಾದ್ರು ಹೇಳಿದಾರ, ಆ ಒಂದು ದೃಷ್ಟಿಕೋನದಿಂದ ನೀವು ನೋಡುವಂತೆ ಆಗ್ಬೇಕು. ಆ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಾವು ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಏನಾದ್ರೂ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದಂತೆ. ಯೋಗ ಇಸ್ ದಿ ಬೆಸ್ಟ್ ಕೆರಿಯರ್. ಇದು ಒಂದು ಒಳ್ಳೆಯ ಉದ್ಯಮಶೀಲತೆಯನ್ನ ನಿರೂಪಿಸಬಲ್ಲಂತಹ ಶಕ್ತಿ ಇದಕ್ಕೆ ಇದೆ, ಅನುಮಾನ ಇಲ್ಲ. ನೀವು ಯಾರಿಗೆ ಬೇಕಾದ್ರೂ ಧೈರ್ಯವಾಗಿ ಇದರ ಬಗ್ಗೆ ಹೇಳಬಹುದು.